90-95% ಆಫ್ ದ ಟೈಮ್ ಹರ್ನಿಯಾ ನಿಧಾನವಾಗಿ ಬೆಳೆಯುವಂಥ ತೊಂದರೆ. ಹರ್ನಿಯಾ ಅನ್ನೋದು ಇಟ್ ಈಸ್ ನಾಟ್ ಎ ಪಾಯಿಂಟ್ ಪ್ರಾಬ್ಲಮ್, ಇಟ್ ಈಸ್ ದ ರೀಜನ್ ಪ್ರಾಬ್ಲಮ್. ಯಾರಿಗೆ ಮಸಲ್ ವೀಕ್ನೆಸ್ ಇದೆಯೋ ಅವರಿಗೆ ಹರ್ನಿಯಾ ಆಗೋ ಚಾನ್ಸಸ್ ಇರುತ್ತೆ. ಕೆಲವರು ತುಂಬ ಹೊಟ್ಟೆ ಒಳಗೆ ಪ್ರೆಷರ್ ಜಾಸ್ತಿ ಆಯಿತು ಅಂದಾಗ ಆ ವೀಕ್ ಇರೋ ಝೋನಲ್ಲಿ ಹರ್ನಿಯಾದಲ್ಲಿ ನೋವು ಯೂಶಲಿ ಇರೋದೇ ಇಲ್ಲ. ನಮ್ಮ ಹೊಟ್ಟೆ ಭಾಗ ಚೆಸ್ಟ್ ರೀಜನ್ಗೆ ಪುಷ್ ಆದಾಗ ಇಲ್ಲ ಮೂವ್ ಆದಾಗ ಅದನ್ನ ನಾವು ಹೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಕರ್ಲ್ ಏನಾದರೂ ಕಚ್ಕೊಂಡ್ರೆ ನಾವೇನು ತಿಂತೀವಿ ಫುಡ್ ಅಲ್ಲಿ ಹೋಗಿ ಬ್ಲಾಕ್ ಆಗಿ ಅಬ್ಸ್ಟ್ರಕ್ಷನ್ ಆಗ್ಬೋದು. ಅದನ್ನ ಅವರು ನೆಗ್ಲೆಕ್ಟ್ ಮಾಡಿ ಒಂದು ಲೇಟ್ ಸ್ಟೇಜ್ವರೆಗೂ ಅವ್ರು ತಳ್ಕೊಂಡೋಗಿ ಆಮೇಲೆ ಬರೋ ಪೇಷಂಟ್ಸ್ನು ನಾವು ನೋಡಿದ್ದೀವಿ. ಇದಕ್ಕೆ ಮಾತ್ರ ಏನೂ ಇಲ್ಲ, ಔಷಧಿನೂ ಇಲ್ಲ. ಸೊ ನಾನು ನಿಮ್ಗೆ ಔಷಧಿ ಯಾವುದು ಕೊಡೋದಿಲ್ಲ. ನಾವು ಚಿಕ್ಕ ಮಕ್ಕಳಲ್ಲೂ ನೋಡ್ತೀವಿ ಹರ್ನಿಯಾ. ಅದು ಯೂಶಲಿ ಬಂದ್ಬಿಟ್ಟು ಕಂಜನೈಟಲ್ ಅಂತೀವಿ. ಅವ್ರಿಗಿರೋ ಅಬ್ಡಾಮನ್ ವಾಲಲ್ಲಿ ಇರೋ ಅಷ್ಟು ಬೊಜ್ಜಿನಲ್ಲಿ ಗೊತ್ತಾಗೋದೇ ಇಲ್ಲ. ಅವ್ರೂ ಏನೋ ಒಂದು ಮೈಲ್ಡ್ ಪೇಯ್ನ್ ಇದೆ ಇಲ್ಲ ನಾರ್ಮಲ್ ಬೊಜ್ಜು, ಅದನ್ನು ಒಂದು ಟೈಪ್ ಆಫ್ ಎ ಬೊಜ್ಜು ಅಂತ ಅಂದ್ಕೊಂಡು ಅದನ್ನ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ಸು ಇದೆ. ಹರ್ನಿಯಾಗೆ ಟ್ರೀಟ್ಮೆಂಟ್ ಅಂತ ನೀವು ಮಾಡ್ಬೇಕಂದ್ರೆ ಅದು ಸರ್ಜರಿ ಮಾತ್ರ. ಗಡ್ಡೆ ಅಂದಿದ ತಕ್ಷಣ ಅದು ಹರ್ನಿಯಾ ಆಗಿರೋಬೇಕನ್ನೋ ಅವಶ್ಯಕತೆನೇ ಇಲ್ಲ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ನಾವಿವತ್ತು ಮಾತಾಡ್ತಾ ಇರುವಂಥ ಒಂದು ಹೆಲ್ತ್ ಟಾಪಿಕ್ ಅಂತ ಹೇಳಿದ್ರೆ ಹರ್ನಿಯಾ. ಇದನ್ನು ನಮ್ಮ ದೇಹದ ಒಳಗಡೆ ಆಗುವಂಥ ಒಂದು ಮೆಕ್ಯಾನಿಕಲ್ ಫಾಲ್ಟ್ ಅಂತಲೇ ಕರಿಬಹುದು. ಕಾಲಿನ ಭಾಗದಲ್ಲಿ ಅಥವಾ ಹೊಟ್ಟೆಯ ಭಾಗದಲ್ಲಿ ಒಂದು ರೀತಿ ಉಬ್ಬಿರುವಂಥ ರೀತಿಯ ರಚನೆ ನಮಗೆ ಕಾಣಕ್ಕೆ ಸಿಗುತ್ತೆ. ಸೊ ಈ ಹರ್ನಿಯಾಗೆ ಆಪರೇಷನ್ನೇ ಮಾಡಬೇಕಾಗುತ್ತಾ? ಇದಕ್ಕೆ ಕಾರಣ ಏನು? ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಾರ್ತಿಕ್ ಎಸ್, ಕನ್ಸಲ್ಟೆಂಟ್ ಮಿನಿಮಲ್ ಆಕ್ಸೆಸ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಆ್ಯಂಡ್ ರೋಬೋಟಿಕ್ ಸರ್ಜನ್, ಅಪೋಲೋ ಹಾಸ್ಪಿಟಲ್ಸ್, ಶೇಷಾದ್ರಿಪುರ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಹರ್ನಿಯಾ ಕೆಲವರು ಇದನ್ನು ಕೇಳಿರ್ತಾರೆ, ಕೆಲವರು ಅನುಭವಿಸಿರ್ತಾರೆ ಕೂಡ. ಸೊ ಹರ್ನಿಯಾ ಅಂದ ತಕ್ಷಣ ನಮಗೆ ಸಡನ್ ಆಗಿ ಒಂದು ಜ್ಞಾಪಕ ಬರೋದು ಅಂತ ಹೇಳಿದ್ರೆ ಒಂದು ರೀತಿ ಉಬ್ಬಿರುವಂಥ ರಚನೆ ಅಂತ. ಆದರೆ ನೀವು ಅದನ್ನು ವೈದ್ಯಕೀಯವಾಗಿ ಹೇಗೆ ಡಿಫೈನ್ ಮಾಡ್ತೀರಾ? ಹರ್ನಿಯಾ ಅಂತ ಹೇಳಿದ್ರೆ ಏನು? ಇದು ನಿಧಾನವಾಗಿ ಗ್ರೋತ್ ಆಗುವಂಥ ಒಂದು ಪ್ರಾಬ್ಲಮ್ ಅಂತ ಹೇಳ್ತೀರಾ, ಹೇಗೆ? ಸೊ ಹರ್ನಿಯಾ ಅಂದರೆ ನಮ್ಮ ದೇಹದಲ್ಲಿ ಎಲ್ಲಾದರೂ ಒಂದು ಮಸಲ್ ಅಂತ ಹೇಳ್ತೀವಲ್ಲ, ಮಸಲಲ್ಲಿ ಎಲ್ಲಾದರೂ ವೀಕ್ನೆಸ್ ಅಂತ ಕಂಡು ಬಂದರೆ ನಮ್ಮ ಬಾಡಿಯಲ್ಲಿ ಒಳಗಡೆ ತುಂಬ ಪ್ರೆಷರ್ ಡೆವಲಪ್ ಆದರೆ ಆ ವೀಕ್ನೆಸ್ ಇರೋ ಜಾಗದಲ್ಲಿ ಒಳಗಡೆ ಇರೋಂಥ ಅಂಗಾಂಶ ಅಥವಾ ಫ್ಯಾಟ್ ಅವ್ರ ಮೊಮೆಂಟಮ್ ಅಂತ ಹೇಳ್ತೀವಿ, ಅದು ಹೊರಗಡೆ ಬಂದು ಉಬ್ಬಿ ಕಾಣಿಸ್ಕೊಳ್ತದೆ. ಅದನ್ನ ನಾವು ಹರ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಇದು ಸ್ಲೋ ಆಗಿ ಗ್ರೋತ್ ಆಗುತ್ತೆ, ಅಂದ್ರೆ ಇವತ್ತಿಂದ ನಾಳೆಗೆ ಆಗುತ್ತೆ ಅಥವಾ ಒಂದಿಷ್ಟು ಟೈಮ್ ತಗೊಳುತ್ತೆ ಆ ಥರ? ಹರ್ನಿಯಾ ಡೆವಲಪ್ ಆಗೋದು ಇದೆ ವೆರಿ ಸ್ಲೋ ಪ್ರೋಸೆಸ್. ಕೆಲವೊಮ್ಮೆ ಮಾತ್ರ ಅದು ಸಡನ್ ಆಗಿ ಡೆವಲಪ್ ಆಗ್ಬೋದು. ಬಟ್ 90-95% ಆಫ್ ದ ಟೈಮ್ ಹರ್ನಿಯಾ ನಿಧಾನವಾಗಿ ಬೆಳೆಯುವಂಥ ತೊಂದರೆ. ಸೊ ಅಂದಾಜು ಎಷ್ಟು ಟೈಮ್ ತಗೊಳ್ಬಹುದು? ಕೆಲವು ಒಂದು ತಿಂಗಳುಗಟ್ಲೆಯಿಂದ ವರ್ಷಾಂಗಟ್ಲೆವರೆಗೂ ಅದು ನಿಧಾನವಾಗಿ ದೊಡ್ಡದಾಗುವಂಥ ವಿಷಯ. ಸೊ ಮೇನ್ ರೀಸನ್ ಏನಂತ ಹೇಳಕ್ ಹೋದ್ರೆ ಹೊಟ್ಟೆ ಒಳಗಿಂತ ಕಂಟಿನ್ಯೂಸ್ ಪ್ರೆಷರ್ ಅಂತ ಹೇಳ್ತೀವಿ. ಆದ್ರಿಂದ ಆ ಮಸಲ್ ಎಲ್ಲಿ ವೀಕ್ ಇದೆಯೋ ಅದು ನಿಧಾನಕ್ಕೆ ಅದು ವೀಕ್ ಜಾಸ್ತಿ ಆಗ್ತಾ ಆಗ್ತಾ ಆ ಉಬ್ಬಿರೋದು ದೊಡ್ಡದಾಗ್ತಾ ಹೋಗುತ್ತೆ. ಅಂದ್ರೆ ಅಲ್ಲಿ ಹೋಲ್ ಕ್ರಿಯೇಟ್ ಆಗುತ್ತೆ ಸರ್, ಹೇಗೆ? ವೀಕ್ನೆಸ್ ಅಂತ ಹೇಳ್ತೀವಿ. ಈಗ ನಾವು ಒಂದು ಅಬ್ಡಮನ್ ವಾಲ್ ಮಸಲ್ ಅಂತ ನೋಡಿದ್ರೆ ಕೆಲವೊಂದು ಜಾಗ ಪ್ರೋನ್ ಟು ವೀಕ್ನೆಸ್ ಅಂತ ಪ್ರೋನ್ ಝೋನ್ಸ್ ಅಂತ ಇರುತ್ತೆ. ಅದರಲ್ಲಿ ನಾವು ಪದೇ ಕಂಟಿನ್ಯೂಸ್ ಆಗಿ ಪ್ರೆಷರ್ ಹೊಟ್ಟೆ ಒಳಗೆ ಜಾಸ್ತಿ ಆದಾಗ ಅದು ನಮಗೆ ಅದು ಪ್ರಾಮಿನೆಂಟ್ ಆಗಿ ಅಲ್ಲಿ ಹೊಟ್ಟೆಯಲ್ಲಿರುವಂಥ ಅಂಗಾಂಶಗಳು ಹೊರಗಡೆ ಬರುತ್ತೆ. ಅದನ್ನೇ ನಾವು ಹರ್ನಿಯಾ ಅಂತ ಹೇಳ್ತೀವಿ. ಓಕೆ. ಸೊ ಎಕ್ಸಾಕ್ಟ್ಲಿ ಯಾವೆಲ್ಲ ಒಳಗಡೆ ಇರುವಂಥದ್ದು, ಲೈಕ್ ಹೇಗೆ ಗಟ್ಟಲ್ಲಿರುವಂಥ ಪಾರ್ಟ್ ಎಲ್ಲಿ ಆ ಥರ ಪ್ರಾಬ್ಲಮ್ ಆಗುತ್ತೆ ಬಾಡಿ ಒಳಗಡೆ? ನಮ್ಮ ಬಾಡಿಯಲ್ಲಿ ನೋಡಿದ್ರೆ ಒಂದು ಅಬ್ಡಮನ್ ವಾಲ್ ಅಂತ ಹೇಳ್ತೀವಿ, ಹೊಟ್ಟೆ ಸಂಬಂಧಪಟ್ಟಿದ್ದು. ಇನ್ನೊಂದು ತೊಡೆ ಸಂಧಿ, ಗ್ರಾಯಿನ್ ಅಂತ ಹೇಳ್ತೀವಿ. ಅಲ್ಲಿ ಕೂಡ ವೀಕ್ ಪಾಯಿಂಟ್ ಆಫ್ ಪ್ರೋನ್ ಹರ್ನಿಯಾ ಪ್ರೋನ್ ಝೋನ್ಸ್ ಅಂತ ಇರ್ತವೆ. ಸೊ ಅದು ಅಲ್ಲೇನಾದ್ರೂ ವೀಕ್ ಆಯ್ತು, ಕೆಲವರು ತುಂಬ ಹೊಟ್ಟೆ ಒಳಗೆ ಪ್ರೆಷರ್ ಜಾಸ್ತಿ ಆಯಿತು ಅಂದಾಗ ಆ ವೀಕ್ ಇರೋ ಝೋನಲ್ಲಿ ಕಂಟಿನ್ಯೂಸ್ ಆಗಿ ಪ್ರೆಷರ್ ಇಂದ ಅದು ಹರ್ನಿಯಾ ಆಗೋ ಚಾನ್ಸಸ್ ಜಾಸ್ತಿ. ಸೊ ಹಾಗೆ ಹರ್ನಿಯಾ ಫಾರ್ಮ್ ಆಗೋದು. ಓಕೆ ಓಕೆ. ಇದನ್ನ ನೀವು ಒಂದು ಗಂಭೀರ ಸಮಸ್ಯೆ ಅಂತ ಕನ್ಸಿಡರ್ ಮಾಡ್ತೀರಾ, ಹೇಗೆ? ಹರ್ನಿಯಾ ಬಂದ್ಬಿಟ್ಟು ಯೂಶಲಿ ಜಾಸ್ತಿ ತೊಂದರೆ ಕೊಡೋದಿಲ್ಲ. ಬಟ್ ಕೆಲವೊಮ್ಮೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಇಲ್ಲ ಅದನ್ನ ಅಟೆನ್ಷನ್ ನಾವು ತಗೊಂಡಿಲ್ಲ ಅಂದರೆ ಸಮ್ಟೈಮ್ಸ್ ನಮ್ಮನ್ನ ಎಮರ್ಜೆನ್ಸಿ ಸಿಚುವೇಶನಲ್ಲೂ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಮರ್ಜೆನ್ಸಿ ಅಂತ ನಾನು ಏನು ಹೇಳ್ತಿದ್ದೆ, ಈಗ ಏನು ಆಚೆ ಬರ್ತಾ ಇದೆಯಲ್ಲ ಉಬ್ಬಿ, ಅದು ಏನಾದರೂ ಅಲ್ಲೇ ಕಚ್ಕೊಂಡು ಇಲ್ಲ ಅದಕ್ಕೆ ಬ್ಲಡ್ ಸಪ್ಲೈ ರಕ್ತ ಸಂಚಾರ ನಿಂತೋದ್ರೆ ಅದು ನಮಗೆ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಆಗುತ್ತೆ.
ಬಾಡಿಲಿ ಸೋಂಕು ಹರಡೋ ಚಾನ್ಸಸ್ ಇರುತ್ತೆ, ಎಮರ್ಜೆನ್ಸಿಯಾಗಿ ಸರ್ಜರಿ ಮಾಡಿ ಸರಿ ಮಾಡುವಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಸಾಮಾನ್ಯವಾಗಿ ಏನೂ ಪ್ರಾಬ್ಲಮ್ ಬರಲ್ಲ, ಬಟ್ ಕೆಲವೊಮ್ಮೆ ಈ ಥರ ಎಮರ್ಜೆನ್ಸಿ ಸಿಚುವೇಶನ್ಸು ನಾವು ನೋಡ್ತೀವಿ. ಓಕೆ, ಹಾಗಾದ್ರೆ ಯೂಶಲಿ ಹರ್ನಿಯಾ ಬರುವಂಥದ್ದು ಈಗ ನಾವು ನೋಡೋ ಹಾಗೆ ಹೊಟ್ಟೆ ಭಾಗದಲ್ಲಿ, ಕೆಳಭಾಗದಲ್ಲಿ ಅಥವಾ ತೊಡೆ ಭಾಗದಲ್ಲಿ, ಆದರೆ ಎರಡೇ ಪಾರ್ಟಲ್ಲಿ ಬರುತ್ತೆ ಸರ್. ಅದನ್ನ ಬಿಟ್ಟು ಬೇರೆ ಎಲ್ಲಾದರೂ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತಾ ಹೇಗೆ? ಇಂಟರ್ನಲ್ ಹರ್ನಿಯಾ ಅಂತ ಹೇಳ್ತೀವಿ, ಹೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಅದು ಬಂದ್ಬಿಟ್ಟು ನಮ್ಮ ಹೊಟ್ಟೆ ಭಾಗ ಚೆಸ್ಟ್ ರೀಜನ್ಗೆ ಪುಷ್ ಆದಾಗ ಇಲ್ಲ ಮೂವ್ ಆದಾಗ ಅದನ್ನ ನಾವು ಹೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಹೊಟ್ಟೆ ಭಾಗದಲ್ಲಿ ಕೆಲವು ಹರ್ನಿಯಾ ನಾವು ಮಿಡ್ ಲೈನ್ ಹರ್ನಿಯಾ ಅಂತ ಕರಿತೀವಿ, ಕೆಲವು ಲ್ಯಾಟ್ರಲ್ ಹರ್ನಿಯಾ ಅಂತ ಕರಿತೀವಿ. ಸೊ ಯೂಶಲಿ ಕಂಡು ಬರೋದು ಹೊಟ್ಟೆ ಭಾಗದಲ್ಲಿ ಇಲ್ಲ ತೊಡೆ ಸಂಧಿ ಭಾಗದಲ್ಲಿ. ಹರ್ನಿಯಾ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತಾ, ಅಥವಾ ಬರೀ ಒಂದು ಉಬ್ಬಿರುವಂತಹ ರಚನೆಯನ್ನ ನೋಡ್ಬಿಟ್ಟೆ ಇದು ಹರ್ನಿಯಾ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾ? ಉಬ್ಬಿರೋ ರಚನೆ ಸುಮಾರು ಕಾರಣಗಳಿರ್ತವೆ. ಸೊ ಹರ್ನಿಯಾ ಅಂತ ಇವಾಗ ನನ್ಗಿದು ಹರ್ನಿಯಾನ ಇಲ್ವಾ ಅಂತ ಒಂದು ಇನಿಷಿಯಲಿ ಅವ್ರಿಗೆ ಇನ್ಫಾರ್ಮೇಶನ್ ತಿಳ್ಕೊಬೇಕಂದ್ರೆ, ಒಂದು ಅದು ಏನು ಉಬ್ಬುತ್ತಾ ಇದೆ ಅಲ್ಲ, ಅದು ಯೂಶಲಿ ನಿಧಾನವಾಗಿ ದೊಡ್ಡದಾಗ್ತಾ ಹೋಗುತ್ತೆ. ಒಂದು ನಾವು ಮಲಗಿದ್ದಾಗ ಆ ಉಬ್ಬಿರೋದು ಒಳಗಡೆ ಹೋಗಿ ಸಣ್ಣದಾಗೋ ಚಾನ್ಸಸ್ ಇರುತ್ತೆ. ಕೆಲವು ಟೈಮು ಅದು ಏನು ಉಬ್ಬಿದೆಯಲ್ಲ ಅದು ಆಚೆ ಹೋಗಿ ನಾವು ಏನಾದರೂ ಭಾರದ ವಸ್ತೇನಾದರೂ ತೆಗಿಯಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ನೋವೆಲ್ಲ ಡಿಸ್ಕಂಫರ್ಟ್ ಆಗ್ಬೋದು. ಸೊ ಈ ಥರ ಏನಾದರೂ ಲಕ್ಷಣಗಳಿದ್ರೆ ಅದು ಹರ್ನಿಯಾ ಅಂತ ನಾವು ಹೇಳ್ತೀವಿ. ಓಕೆ, ಅಂದ್ರೆ ನೋಡೋದಕ್ಕೆ ಉಬ್ಬಿರೋ ತರ ಕಾಣಿಸ್ತಿದೆ, ಅದ್ರ ಜೊತೆಯಲ್ಲಿ ಮಲಗಬೇಕಾದ್ರೆ ಅದು ಫ್ಲಾಟ್ ಆಗುತ್ತೆ ಅಂತ. ಅಂದ್ರೆ ಅದು ಅಂಗಾಂಶ ಅಂತ ನಾವೇನ್ ಹೇಳ್ತೀವಲ್ಲ, ಕೊಬ್ಬು, ಅದು ಹೊಟ್ಟೆ ಒಳಗಿನ ಅಂಶ. ಅದು ನಾವು ಮಲಗಿದ್ದಾಗ ನಮ್ಮ ಮಸಲ್ ರಿಲ್ಯಾಕ್ಸ್ ಆಗುತ್ತೆ, ಅವಾಗ ಅದು ವಾಪಸ್ ಬ್ಯಾಕ್ ಟು ಇಟ್ಸ್ ಪೊಸಿಷನ್ ಅಂದ್ರೆ ಅಬ್ಡಮನ್ ಕ್ಯಾವಿಟಿ ಒಳಗೆ ಹೋಗುತ್ತೆ. ಅದರಿಂದ ಅದು ಉಬ್ಬಿರೋದು ಸಣ್ಣದಾಗುತ್ತೆ. ಓಕೆ, ನೋವಿಲ್ಲದೆ ಕೂಡ ಹರ್ನಿಯಾ ಬರ್ಬೋದಾ ಹಾಗಿದ್ರೆ? ಹರ್ನಿಯಾದಲ್ಲಿ ನೋವು ಯೂಶಲಿ ಇರೋದೇ ಇಲ್ಲ. ಸೊ ನೋವು ಅನ್ನೋದು ಕಾಂಪ್ಲಿಕೇಟೆಡ್ ಹರ್ನಿಯಾ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಒಂದು ಸ್ಟೇಜ್ ನಂತರನೇ ನೋವು ಶುರು ಆಗೋದು. ಸೊ ಅರ್ಲಿ ಸ್ಟೇಜಲ್ಲಿ ಜನಗಳು ಆ್ಯಕ್ಚುಲಿ ತುಂಬ ಜನ ಬರೋದೇ ಇಲ್ಲ, ಯಾಕಂದರೆ ನೋವಿಲ್ಲ. ಸೊ ಅವ್ರಿಗೆ ಹರ್ನಿಯಾ ಅಂತಾನೂ ಗೊತ್ತಾಗೋದಿಲ್ಲ, ಬರೀ ಉಬ್ಬಿರೋದು ಅಂತ ಅಂದ್ಕೊಂಡು ಸುಮಾರು ಜನ ಸ್ವಲ್ಪ ಬರೋದಿಲ್ಲ. ನನ್ನ ಪ್ರಕಾರ ನೋವು ಇಸ್ ನಾಟ್ ದ ಮೀನ್ಸ್. ನೋವು ಬರೋ ತನಕ ಕಾಯಬಾರ್ದು ಅಂತ. ನೋವು ಬರೋ ತನಕ ಕಾಯಬಾರ್ದು. ನಿಮ್ಗೆ ಏನಾದ್ರೂ ಉಬ್ಬಿರೋದಾಗ್ಲಿ ಗಂಟ್ ತರ ಏನಾದ್ರೂ ಅನ್ಸಿದ್ರೆ ಅದನ್ನ ಸರ್ಜನ್ಸ್ ಅವ್ರ ಹತ್ರ ಒಂದು ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಓಕೆ, ಹಾಗಾದ್ರೆ ಈ ತರ ಒಂದು ಪ್ರಾಬ್ಲಮ್ ಬಂತು, ಉಬ್ಬಿರೋ ತರ ಇದೆ ತೊಡೆ ಸಂಧಿಯಲ್ಲೋ ಅಥವಾ ಹೊಟ್ಟೆ ಕೆಳಭಾಗದಲ್ಲೂ ಈ ತರ ಇದೆ. ಸೊ ಒಂದು ಡೌಟ್ ಬರುತ್ತೆ, ಮೇ ಬಿ ಇದು ಹರ್ನಿಯಾ ಆಗಿರ್ಬೋದು ಏನೋ ಅಂತ. ಇದನ್ನ ತಿಳ್ಕೊಳ್ಳೋದಕ್ಕೆ ನಾನು ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನುವಂತ ಒಂದು ಡೌಟ್ ಇರುತ್ತೆ. ಸೊ ಮನೆ ಹತ್ರ ಇರೋ ಕ್ಲಿನಿಕ್ಗೆ ಹೋಗ್ಬೇಕಾ ಅಥವಾ ಹಾಸ್ಪಿಟಲ್ ಯಾವ ಡಾಕ್ಟರ್ನ ಮೀಟ್ ಆಗ್ಬೇಕು ಅಂತ? ಸೊ ಏನ್ ಹೇಳ್ತೀರಾ? ಸೊ ಹರ್ನಿಯಾ ಬಂದ್ಬಿಟ್ಟು ಒಂದು ಸರ್ಜಿಕಲ್ ಪ್ರಾಬ್ಲಮ್. ಸೊ ಅವರು ಸರ್ಜನ್ಸ್ನ ಬಂದು ಮೀಟ್ ಮಾಡಬೇಕಾಗತ್ತೆ. ಸೊ ಜನರಲ್ ಸರ್ಜನ್ ನೋಡ್ಬೋದು ಅಥವಾ ಮಿನಿಮಲ್ ಇನ್ವೇಸಿವ್ ಸರ್ಜನ್ ನೋಡ್ಬೋದು, ಹರ್ನಿಯಾ ಸ್ಪೆಷಲಿಸ್ಟ್ನ ನೋಡ್ಬೋದು. ಸೊ ಬೇಸಿಕಲಿ ಅವರೊಂದು ಸರ್ಜನ್ನ ಬಂದು ಭೇಟಿ ಆಗಬೇಕಾಗುತ್ತೆ. ಓಕೆ, ಇದು ಹರ್ನಿಯಾ ಆಗಿದ್ರೂ ಕೂಡ ಬೇರೆ ಯಾವುದೋ ಸಮಸ್ಯೆ ಇರ್ಬೋದು ಅಂತ ಮಿಸ್ಟೇಕ್ ಮಾಡಿಕೊಂಡು ಅಥವಾ ಡಿಲೇ ಮಾಡ್ಕೊಂಡು ಬರೋವಂಥ ಚಾನ್ಸಸ್ ಇರುತ್ತಾ? ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ನಂಗೆ ಈ ಥರ ಆಗಿರ್ಬೋದು ಅಥವಾ ಸ್ನಾಯುಗಳ ಸಮಸ್ಯೆ ಇರ್ಬೋದು ಅಂತ ನೆಗ್ಲೆಕ್ಟ್ ಮಾಡಿರೋವಂಥ ಕೇಸಸ್ಗಳು ಇರುತ್ತೆ? ಖಂಡಿತ, ಸುಮಾರು ಪೇಷಂಟ್ಸ್ನ ನಾವು ನೋಡಿದ್ದೀವಿ. ಎಷ್ಟೊಂದು ಜನ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಲ್ವಾ, ಸೊ ಹೈಟಲ್ ಹರ್ನಿಯಾ ಅಂತ ಏನು ನಾನು ಈಗ ಹೇಳಿದ್ನಲ್ಲ ಸ್ವಲ್ಪ ಹೊತ್ತು ಮುಂಚೆ, ಅದು ಆಲ್ಮೋಸ್ಟ್ ನಿಮಗೆ ಸಿಂಪ್ಟಮ್ಸು ಎಲ್ರಿಗೂ ಗ್ಯಾಸ್ಟ್ರಿಕ್ಕು, ಇಂಡೈಜೆಷನ್, ಬ್ಲೋಟಿಂಗ್ ಇಂಥ ಸಿಂಪ್ಟಮ್ಸ್ ಜೊತೆಗೆ ಇರ್ತಾರೆ. ಸೊ ಅವ್ರಿಗೆ ನಾವು ಎಂಡೋಸ್ಕೋಪಿ ಅಲ್ವಾ ಫರ್ದರ್ ಟೆಸ್ಟ್ ಮಾಡದೇ ಇದ್ರೆ ನಮ್ಗದು ಗೊತ್ತಾಗೋದೇ ಇಲ್ಲ. ಸೊ ಅದನ್ನ ಅವರು ನೆಗ್ಲೆಕ್ಟ್ ಮಾಡಿ ಒಂದು ಲೇಟ್ ಸ್ಟೇಜ್ವರೆಗೂ ಅವ್ರು ತಳ್ಕೊಂಡೋಗಿ ಆಮೇಲೆ ಬರೋ ಪೇಷಂಟ್ಸ್ನು ನಾವು ನೋಡಿದ್ದೀವಿ. ಅದೇ ಥರ ಸ್ವಲ್ಪ ಬೊಜ್ಜು ಜಾಸ್ತಿ ಇರೋರು ಒಬೀಸ್ ಪೇಷಂಟ್ಸ್ ಅಲ್ಲಿ ಹರ್ನಿಯಾ ಗೊತ್ತಾಗೋದೇ ಇಲ್ಲ, ಅವ್ರಿಗಿರೋ ಅಬ್ಡಮನ್ ವಾಲಲ್ಲಿ ಇರೋ ಅಷ್ಟು ಬೊಜ್ಜಿನಲ್ಲಿ ಗೊತ್ತಾಗೋದೇ ಇಲ್ಲ. ಅವ್ರೂ ಏನೋ ಒಂದು ಮೈಲ್ಡ್ ಪೇಯ್ನ್ ಇದೆ ಇಲ್ಲ ನಾರ್ಮಲ್ ಬೊಜ್ಜು, ಅದನ್ನು ಒಂದು ಟೈಪ್ ಆಫ್ ಎ ಬೊಜ್ಜು ಅಂತ ಅನ್ಕೊಂಡು ಅದನ್ನ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಇದೆ. ಅಂದ್ರೆ ಕೆಲವರಿಗೆ ಯಾವ ತರ ಉಬ್ಬಿರೋ ತರ ಕಾಣಿಸ್ತಾ ಇರುವಂತ ಚಾನ್ಸಸ್ ಇರುತ್ತಾ ಫ್ಯಾಟ್ ಇದ್ದವರಿಗೆ? ಹೌದು, ಗೊತ್ತಾಗೋದಿಲ್ಲ. ಅದು ಆ ಫ್ಯಾಟ್ ಇರೋರಿಗೆ ಅದು ಅದನ್ನು ದಾಟಿ ಬರ್ಬೇಕಂದ್ರೆ ಅದು ಆಲ್ರೆಡಿ ಅಡ್ವಾನ್ಸ್ ಸ್ಟೇಜ್ಗೆ ಆದಂಗೆ ಇರುತ್ತೆ. ಸೊ ಇನಿಷಿಯಲಿ ಅವ್ರಿಗೆ ಗೊತ್ತಾಗಲ್ಲ. ಸೊ ನಿಮ್ಗೆ ಏನೋ ಡೌಟ್ ಇದೆಯಾ, ಸ್ವಲ್ಪ ಪೇಯ್ನೋ ಏನೋ ಒಂದು ಸ್ವೆಲ್ಲಿಂಗ್ ಅನ್ನಿಸ್ದೆ, ಖಂಡಿತ ನಮ್ಮ ಹತ್ರ ಸರ್ಜನ್ಸ್ ಹತ್ರ ಬರೋದು ಬೆಟರ್. ಓಕೆ, ಹಾಗಿದ್ರೆ ಹರ್ನಿಯಾ ಬರೋದಕ್ಕೆ ಕಾರಣ ಏನು ಸರ್? ಡಿಫ್ರೆಂಟ್ ಕಾರಣಗಳಿರುತ್ತೆ. ಒಂದು ನಾವು ಚಿಕ್ಕ ಮಕ್ಕಳಲ್ಲೂ ನೋಡ್ತೀವಿ ಹರ್ನಿಯಾ, ಅದು ಯೂಶಲಿ ಬಂದ್ಬಿಟ್ಟು ಕಂಜನೈಟಲ್ ಅಂತೀವಿ.
ಸೊ ಅದಕ್ಕೆ ಎಕ್ಸಾಕ್ಟ್ ರೀಸನ್ಸ್ ಅಂತ ಏನೂ ಇರಲ್ಲ. ಕನೆಕ್ಟಿವ್ ಟಿಶ್ಯೂ ಡಿಫೆಕ್ಟ್ ಇದ್ದಾಗ ಆ ಥರ ಹರ್ನಿಯಾ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನ್ನು ದೊಡ್ಡವರಾಗಲಿ ವಯಸ್ಸಾದವರಲ್ಲಿ ಹರ್ನಿಯಾ ಆಗೋಕ್ಕೆ ಚಾನ್ಸಸ್ ಕಾರಣಗಳು ಮೇನ್ಲಿ ಅಬ್ಡಮನ್ ವಾಲ್ ಮಸಲ್ ವೀಕ್ನೆಸ್. ಅದು ಯಾವಾಗ ಆಗುತ್ತೆ ಅಂದರೆ ನಮ್ಮ ಅಬ್ಡಮನ್ ಒಳಗಡೆ ಕಂಟಿನ್ಯೂಸ್ ಪ್ರೆಷರ್ ಬಿಲ್ಡ್ ಆಗ್ತಾ ಇದ್ದಾಗ ಈ ಥರ ಹರ್ನಿಯಾ ಪ್ರೋನ್ ಝೋನ್ ಅಂತ ಏನು ಹೇಳ್ತೀವಿ, ಆ ಮಸಲ್ ವೀಕ್ ಆದಾಗ ಅಲ್ಲಿ ಹರ್ನಿಯಾ ಆಗೋ ಚಾನ್ಸಸ್ ಜಾಸ್ತಿ. ಫಾರ್ ಎಕ್ಸಾಂಪಲ್, ಈಗ ತುಂಬ ಕೆಮ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಕೆಮ್ದಾಗ ನಮ್ಮ ಅಬ್ಡಮನ್ ವಾಲ್ ಮಸಲ್ ಮೇಲೂ ಜಾಸ್ತಿ ಒತ್ತಡ ಬೀಳುತ್ತೆ. ಲೈಕ್ ಇನ್ನೊಂದು ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ ಸರಿಯಾಗಿ ಹೋಗದೆ ಅವರು ಮೋಷನ್ ಮಾಡೋಕ್ಕೆ ಸ್ವಲ್ಪ ಮುಕ್ತಾರೆ. ಆ ಥರ ಟೈಮಲ್ಲೂ ಅಬ್ಡಮನ್ ವಾಲ್ ಮಸಲ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಪ್ರಾಪರ್ ಆಗಿ ಭಾರ ತೆಗೆಯೋ ಹ್ಯಾಬಿಟ್ ಇಲ್ಲ ಅಂದರೆ, ಇವಾಗ ನಾವು ಏನೋ ಒಂದು ಭಾರ ತೆಗಿಬೇಕಂದ್ರೆ ವಿ ಶುಡ್ ಯೂಸ್ ಆಲ್ ಅವರ್ ಮಸಲ್ಸ್ ಯೂಸ್ ಮಾಡಬೇಕು. ಕೆಲವರು ಬೆಂಡ್ ಮಾಡಿ ಸ್ಪೈನ್ ಮೇಲೆ ಜಾಸ್ತಿ ಒತ್ತಡ ಬಿಟ್ಟು ಹೊಟ್ಟೆ ಮಸಲ್ ಮೇಲೆ ಭಾರ ಬಿಟ್ಟು ಎತ್ತುತ್ತಾ, ಇದೆಲ್ಲ ಇಟ್ ಈಸ್ ನಾಟ್ ಎ ರೈಟ್ ವೇ ಟು ಲಿಫ್ಟ್ ಅಂತ ಸಮಯದಲ್ಲಿ ಹರ್ನಿಯಾ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಹೆಚ್ಚು ಭಾರ ಎತ್ತೋದ್ರಿಂದ ಕೂಡ ಹರ್ನಿಯಾ ಆಗಬಹುದು ಅಂತನಾ? ಹೆಚ್ಚು ಭಾರ ಸರಿಯಾಗಿ ಭಾರನ ಎತ್ತೋ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾದ್ರೆ ಜಿಮ್ ಹೋಗೋರಿಗೆ ಹರ್ನಿಯಾ ಬರೋ ಚಾನ್ಸಸ್ ಇರುತ್ತಾ ಅನ್ನುವಂತ ಒಂದು ಡೌಟ್ ಬರುತ್ತೆ, ಏನ್ ಹೇಳ್ತೀರಾ? ಸೊ ಜಿಮ್ ಹೋಗೋರಿಗೆ ಹರ್ನಿಯಾ ಬರೋ ಚಾನ್ಸಸ್ ಇಲ್ಲ, ಬಟ್ ಯಾರಿಗೆ ಮಸಲ್ ವೀಕ್ನೆಸ್ ಇದೆಯೋ ಅವ್ರಿಗೆ ಹರ್ನಿಯಾ ಆಗೋ ಚಾನ್ಸಸ್ ಇರುತ್ತೆ. ಸೊ ಜಿಮ್ ಹೋಗಿದ ತಕ್ಷಣ ಆಗೋದಂತಲ್ಲ. ಕೆಲವರು ಈಗ ಅವ್ರಿಗೆ ಆಲ್ರೆಡಿ ಮಸಲ್ ವೀಕ್ ಇದೆ, ಅವರು ಸ್ವಲ್ಪ ವೆಯ್ಟ್ ಲಿಫ್ಟ್ ಮಾಡೋ ಅಂತ ಎಕ್ಸಸೈಸ್ ಏನಾದ್ರು ಆ ಥರ ಮಾಡಿದಾಗ ಮಾಡೋದಕ್ಕಿಂತ ಅವ್ರಿಗೆ ಆ ಮಸಲ್ ವೀಕ್ ಇದ್ದಾಗ ಆ ತರ ವೆಯ್ಟ್ ಲಿಫ್ಟ್ ಮಾಡಿದಾಗ ಹರ್ನಿಯಾ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಹರ್ನಿಯಾ ಸಾಮಾನ್ಯವಾಗಿ ಪುರುಷರಲ್ಲೇ ಹೆಚ್ಚು ಬರುತ್ತೆ ಅಂತ ಹೇಳ್ತಾರೆ, ಹೌದಾ ಸರ್? ಹಾಗೇನಿಲ್ಲ. ಸೊ ಹರ್ನಿಯಾ ಪುರುಷರು ಮಹಿಳೆಯರು ಇಬ್ಬರಲ್ಲೂ ಕಾಮನ್ ಆಗಿ ನಾವು ನೋಡ್ತೀವಿ. ಸೊ ಪುರುಷರಲ್ಲಿ ನಾವು ತೊಡೆ ಸಂಧಿ ಇಂಗ್ವೈನಲ್ ಅಂತ ಏನು ಹೇಳ್ತೀವಿ, ಅದು ತುಂಬ ಕಾಮನ್ ಆಗಿ ನೋಡ್ತೀವಿ. ಮಹಿಳೆಯರಲ್ಲಿ ಹೊಟ್ಟೆ ಮೇಲೆ ಅಬ್ಡಮನ್ ವಾಲ್ ಹರ್ನಿಯಾಸ್ ವೆರಿ ಕಾಮನ್. ಹಾಗಂತ ಪುರುಷರಲ್ಲಿ ಅಬ್ಡಮನ್ ಅಲ್ಲಿ ಬರಲ್ಲ ಅಂತ ಏನೂ ಇಲ್ಲ, ಅವರಲ್ಲೂ ನೋಡ್ತೀವಿ. ಬಟ್ ಕಾಮನ್ಲಿ ಫೀಮೇಲ್ಸ್ ಅಲ್ಲಿ ಜಾಸ್ತಿ ಹೊಟ್ಟೆ ಮೇಲೆ ಹರ್ನಿಯಾಸ್ ಕಾಮನ್. ಓಕೆ, ಮಹಿಳೆಯರಲ್ಲೇ ಜಾಸ್ತಿ ಬರುತ್ತೆ. ಜಾಸ್ತಿ ಅಲ್ಲ, ಹೊಟ್ಟೆ ಮೇಲೆ ಬರುವಂತ ಅಬ್ಡಮನ್ ವಾಲ್ ಹರ್ನಿಯಾ ಅನ್ನೋದು ಕಾಮನ್ಲಿ ಮಹಿಳೆಯರು ಜಾಸ್ತಿ. ತೊಡೆ ಸಂಧಿ ಭಾಗದಲ್ಲಿ ಪುರುಷರಲ್ಲಿ ಬರುತ್ತೆ ಅಂತ. ಓಕೆ, ನೀವು ಮಾತಾಡ್ತಾ ಕಂಜನಿಟಲ್ ಆಗಿ ಕೂಡ ಬರ್ಬೋದು, ಅಂದ್ರೆ ಮಕ್ಕಳಲ್ಲಿ ಬರ್ಬೋದು ಅಂತ ಹೇಳಿದ್ರಿ. ಅಂದ್ರೆ ಬೈ ಬರ್ತೆ ಆ ಪ್ರಾಬ್ಲಮ್ ಇರುತ್ತಾ? ತಾಯಿ ಹೊಟ್ಟೆಲಿ ಇರ್ಬೇಕಾದ್ರೇನೆ ಸಮಸ್ಯೆ ಇರುತ್ತಾ ಅಂತ? ತಾಯಿ ಹೊಟ್ಟೆಯಲ್ಲಿ ಇರ್ಬೇಕಾದಾಗ ಸಮಸ್ಯೆ ಏನು ಕಾಣಿಸ್ಕೊಳ್ಳಲ್ಲ. ಈವನ್ ಮಗು ಹುಟ್ಟಿದ ಮೇಲೂ ಇಮಿಡಿಯೇಟ್ ಆಗಿ ಕೆಲವರು ಕಾಣಿಸ್ಕೊಳ್ಳುತ್ತೆ, ಕೆಲವರಿಗೆ ಸ್ವಲ್ಪ ಕೆಲವು ವಾರಗಳು ತಿಂಗಳುಗಳ ನಂತರ ಕಾಣಿಸ್ಕೊಳ್ಳುತ್ತೆ. ಅದು ಕ್ರಮೇಣವಾಗಿ ಜೆನೆಟಿಕಲಿ ಮಸಲ್ ವೀಕ್ ಇದ್ದಾಗ ಅದು ಓವರ್ ಎ ಪೀರಿಯಡ್ ಆಫ್ ಸ್ವಲ್ಪ ದಿವಸ ಕಳೀತಾ ಆ ಪ್ರೆಷರ್ ಜಾಸ್ತಿ ಆಗಿ ಕಾಣಿಸ್ಕೊಳ್ಳುವಂಥದ್ದು ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಕೆಲವರಿಗೆ ಈವನ್ ಒಂದು 5-6 ವರ್ಷ ನಂತರವೂ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ, ಗರ್ಭಿಣಿಯರಲ್ಲಿ ಏನಾದರೂ ಬರೋ ಚಾನ್ಸಸ್ ಇರುತ್ತೆ ಸರ್? ಗರ್ಭಿಣಿಯರಲ್ಲಿ ಏನಾಗುತ್ತೆ ಅಂದರೆ ಪ್ರೆಗ್ನೆನ್ಸಿಯಿಂದ ಅವರ ಹೊಟ್ಟೆಯ ಮಸಲ್ ಮೇಲೆ ಸ್ವಲ್ಪ ಒತ್ತಡ ಬೀಳುತ್ತೆ. ನಾವು ಮುಂಚೆನೇ ಹೇಳ್ದಂಗೆ ಇಂಟ್ರಾ ಅಬ್ಡಮಿನಲ್ ಪ್ರೆಷರ್ ಜಾಸ್ತಿ ಆದಾಗ, ಸೊ ಅವರು ಪ್ರೆಗ್ನೆನ್ಸಿ ನಂತರ ಆ ಮಸಲ್ ಹ್ಯಾಸ್ ಟು ವಾಪಸ್ ಅದರ ಶೇಪಿಗೆ ಬರಬೇಕು. ಕೆಲವು ಟೈಮ್ ಏನಾಗುತ್ತೆ, ಇನ್ಆಡಿಕ್ವೇಟ್ ಪ್ರೋಸೆಸಿಂಗಲ್ಲಿ ಇನ್ಆಡಿಕ್ವೇಟ್ ಆಗಿ ಅದು ಮಸಲ್ ಟೋನ್ ಅವ್ರು ಡೆವಲಪ್ ಆಫ್ಟರ್ ಡೆಲಿವರಿ ಅದನ್ನು ಅವ್ರು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಮಸಲ್ ಟೋನ್ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಸಮಯದಲ್ಲಿ ಅವರಿಗೆ ಹರ್ನಿಯಾ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಬೇರೆ ಯಾವುದಾದ್ರೂ ಗೊತ್ತಿಲ್ಲದೆ ಮಾಡುವಂಥ ಮಿಸ್ಟೇಕ್ಸ್ ಕಾರಣ ಆಗಬಹುದಾ? ಇದನ್ನ ಬಿಟ್ಟು ಹೊರತಾಗಿ ಬೇರೆ ಏನಾದರೂ ಇದೆಯಾ ಅಂತ? ಲೈಫ್ ಸ್ಟೈಲ್ ರಿಲೇಟೆಡ್ ಬೇರೆ ಏನಾದರೂ ಇದೆಯಾ ಅಥವಾ ಲೈಫ್ ಸ್ಟೈಲ್ ಮೇನ್ ಆಗಿ ಅದೇ ಹೊಟ್ಟೆಯಲ್ಲಿರುವಂಥ ಒತ್ತಡನ ಯಾವುದೇ ರೀತಿಯಲ್ಲಿ ಲೈಫ್ ಸ್ಟೈಲ್ ಲೈಕ್ ಸ್ಮೋಕಿಂಗ್ ಇರ್ಬೋದು. ನಾವು ಜಾಸ್ತಿ ಸ್ಮೋಕ್ ಮಾಡಿದಾಗ ನಮಗೆ ಕ್ರಾನಿಕ್ ಕಾಫ್ ಬರ್ಬೋದು. ಆ ಥರ ಕಾಫ್ ಆದಾಗ ನಮ್ಮ ಹೊಟ್ಟೆ ಮೇಲೆ ಪ್ರೆಷರ್ ಖಂಡಿತ ಬೀಳುತ್ತೆ. ಅದೇ ಥರ ನಾವು ಕರೆಕ್ಟಾಗಿ ಫೈಬರ್ಸ್ ತೊಗೊಂಡಿಲ್ಲ ಅಂದರೆ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ. ಮುಂಚೆ ಹೇಳ್ದಂಗೆ ಪೋಸ್ಚರಲ್ ನಾಲೆಜ್ ಅದು ಇಲ್ಲ ಅಂದ್ರೂ ಹರ್ನಿಯಾ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಅಂದ್ರೆ ಇಂಡೈರೆಕ್ಟ್ ಕನೆಕ್ಷನ್ ಇದೆ. ಈಗ ಕಾನ್ಸ್ಟಿಪೇಷನ್ ಇಂದ ಆಗುತ್ತೆ, ಜಾಸ್ತಿ ಕೆಮ್ಮಿದ್ರೆ ಬರೋ ಸಾಧ್ಯತೆ ಇರುತ್ತೆ ಅಂತ. ಯಾರಿಗೆ ವೀಕ್ನೆಸ್ ಇದೆಯೋ ಅವರಿಗೆ ಡೆವಲಪ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆ, ಸೊ ಅಲ್ಲಿ ಲೈಫ್ ಸ್ಟೈಲ್ ಒಂದು ರೀತಿ ಇಂಡೈರೆಕ್ಟ್ ಆಗಿ ಕನೆಕ್ಟೆಡ್ ಆಗಿದೆ ಅಂತ. ಓಕೆ, ಇದರಲ್ಲಿ ಸ್ಟೇಜಸ್ ಆ ತರ ಟೈಪ್ಸ್ ಏನಾದರೂ ಇದೆಯಾ ಸರ್? ಎಸ್, ಹರ್ನಿಯಲ್ಲಿ ನಾವು ಬ್ರಾಡ್ ಆಗಿ ಒಂದು ಹೊಟ್ಟೆ ಅಬ್ಡಮನ್ ವಾಲ್ ಹರ್ನಿಯಾಸ್ ಅಂತ ಹೇಳ್ಬೋದು, ಇನ್ನೊಂದು ಇಂಗ್ವೈನಲ್. ಸೊ ಇಂಗ್ವೈನಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಹರ್ನಿಯಾ ಇದೆ. ಇಂಗ್ವೈನಲ್ ಹರ್ನಿಯಾ ಅಂತ ಹೇಳ್ತೀವಿ, ತೊಡೆ ಸಂಧಿದು, ಮತ್ತೆ ಫಿಮೋರಲ್ ಹರ್ನಿಯಾ ಅಂತೀವಿ. ಇನ್ನ ಕೆಲವು ವೆರಿ ರೇರ್ ಅನ್ನೋದು ಆಪ್ಟರೇಟರ್ ಹರ್ನಿಯಾಸ್ ಅಂತೆಲ್ಲ ಬರುತ್ತೆ. ಎಲ್ಲದಕ್ಕೂ
ಅಲ್ಲಿರೋಂಥ ಮಸಲ್ ಅಂಡ್ ಕನೆಕ್ಟಿವ್ ಟಿಶ್ಯೂ ವೀಕ್ನೆಸ್ಸೇ ಕಾರಣ. ಸೊ ಬೇಸ್ಡ್ ಆನ್ ದ ಲೊಕೇಶನ್ ನಾವು ಇಂಗ್ವೈನಲ್ ಅಂತೀವಿ, ಫಿಮೋರಲ್ ಅಂತೀವಿ, ಆಪ್ಟರೇಟಿವ್ ಅಂತ ಇತ್ಯಾದಿ. ಅದೇ ಥರ ಹೊಟ್ಟೆಯ ಮೇಲೂ ಅಷ್ಟೇ ಮಿಡ್ ಲೈನ್ ಹರ್ನಿಯಾ ಅಂತ ಹೇಳ್ತೀವಿ, ಲ್ಯಾಟ್ರಲ್ ಹರ್ನಿಯಾ ಅಂತ ಹೇಳ್ತೀವಿ. ಮಿಡ್ ಲೈನಲ್ಲೂ ಬೇಸ್ಡ್ ಆನ್ ಅದು ಎಲ್ಲಿದೆ ಅನ್ನೋದ್ರ ಮೇಲೆ ಒಂದು ಎಪಿಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ, ಇಲ್ಲ ಅಂಬಲಿಕಲ್ ಅಂತ ಹೇಳ್ತೀವಿ, ಇಲ್ಲ ಇನ್ಫ್ರಾ ಅಂಬಲಿಕಲ್. ಸೊ ಈ ತರ ಹೊಕ್ಕಳಿನ ಭಾಗದಲ್ಲಿ ಹೊಕ್ಕಳಿನ ಭಾಗದಲ್ಲಿ ಬರೋದಕ್ಕೆ ಅಂಬಲಿಕಲ್ ಹರ್ನಿಯಾ ಅಂತ ಹೇಳಿ ವೆರಿ ಕಾಮನ್ಲಿ ವಿ ಸಿ. ಸೊ ಅದು ಮೇಲ್ ಬರೋದು ಸುಪ್ರಾಂಬಲಿಕಲ್, ಇನ್ನು ಮೇಲ್ ಬಂದ್ರೆ ಎಪಿಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಲೊಕೇಶನ್ ಮ್ಯಾಟರ್ ಆಗುತ್ತೆ ಸರ್, ಅಂದ್ರೆ ಯಾವ ಲೊಕೇಶನ್ ಅಲ್ಲಿ ಬಂದಿದೆ ಇದು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇರಬಹುದು ಅನ್ನೋ ಥರದ್ದು ಏನಾದ್ರೂ ಇರುತ್ತೆ? ಲೊಕೇಶನ್ ಮೇಲೆ ಪ್ರಾಬ್ಲಮ್ ಜಾಸ್ತಿ ಕಮ್ಮಿ ಅಂತ ಏನೂ ಇಲ್ಲ. ಓಕೆ, ಏನೂ ಇಲ್ಲ. ಸೊ ಎಲ್ಲದ್ರದ್ದು ಮೂಲ ಕಾರಣವೇ ಒಂದು ಮಸಲ್ ವೀಕ್ನೆಸ್ ಅಂತ. ಅದು ವೀಕ್ನೆಸ್ ಆಗಿರೋದ್ರಿಂದ ಏನಲ್ಲಿ ಕಂಟೆಂಟ್ ಫಾರ್ಮ್ ಆಗುತ್ತೆ, ಈ ಕೊಬ್ಬು ಇರ್ಬೋದು, ಇಲ್ಲ ಅಂಗಾಂಶ ಇರ್ಬೋದು, ಅಂಗಾಂಶದಲ್ಲಿ ಯಾವ ಭಾಗ ಅಂಗಾಂಶ ಒಳಗೆ ಬಂದಿದೆ, ಇಂಟೆಸ್ಟೈನ್ ಇರ್ಬೋದು, ಅದ್ರ ಮೇಲೆ ಅದು ಸಿವಿಯಾರಿಟಿನ ನಾವು ಡಿಸೈಡ್ ಮಾಡ್ಬೋದು. ಓಕೆ, ಇಲ್ಲಿ ಏಜ್ ಮ್ಯಾಟರ್ ಆಗುತ್ತೆ ಸರ್. ನೀವು ಹೇಳಿದ್ರಿ ಅಂದ್ರೆ ವೀಕ್ನೆಸ್ ಇರುತ್ತೆ ಅಂತ. ಸೊ ಒಂದು 50 ವರ್ಷ ಆದ್ಮೇಲೆ, ಸ್ವಲ್ಪ ಏಜ್ ಆದ್ಮೇಲೆ ವೀಕ್ನೆಸ್ ಬರಬಹುದು, ಯಂಗ್ ಏಜ್ ಅಲ್ಲಿ ಬರಲ್ಲ ಅನ್ನೋ ತರದ್ದು? ಹರ್ನಿಯಾ ಎಲ್ಲಾ ಏಜ್ ಅಲ್ಲೂ ಕಾಣಿಸ್ತಾ, ಯಾರಿಗಾದ್ರೂ ಬರುತ್ತೆ. ಒಂದು ವಯಸ್ಸಾದವರಲ್ಲಿ ಈ ಮಸಲ್ ವೀಕ್ನೆಸ್ ಅನ್ನೋದು ನ್ಯಾಚುರಲ್ ಪ್ರೋಸೆಸ್. ಹೌದು, ಅಂಥವರಲ್ಲಿ ಹರ್ನಿಯಾ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ. ಈ ತರ ಇಂಟ್ರಾ ಅಬ್ಡಮಿನಲ್ ಪ್ರೆಷರ್ ಸಿಂಪ್ಟಮ್ಸ್ ಅಂತ ನಾನು ಏನು ಹೇಳಿದ್ನಲ್ಲ, ಅದು ಯಾರಿಗಾದ್ರೂ ಇದ್ರೆ ಅವ್ರಿಗೆ ಹರ್ನಿಯಾ ಆಗೋ ಚಾನ್ಸಸ್ ಜಾಸ್ತಿ. ಹಾಗಂದಿದ ತಕ್ಷಣ ಯಾವುದೇ ಏಜ್ ಈಸ್ ನಾಟ್ ಎಕ್ಸ್ಕ್ಲೂಡೆಡ್, ಎಲ್ಲ ಏಜ್ ಅಲ್ಲೂ ನಾವು ನೋಡಬಲ್ಲು. ಓಕೆ, ಯಾವ ವಯಸ್ಸಿನಲ್ಲೂ ಕೂಡ ಬರುವಂತ ಸಾಧ್ಯತೆ ಇರುತ್ತೆ ಅಂತ. ಹರ್ನಿಯಾ ಇದ್ದವರಿಗೆ ಬೆಲ್ಟ್ ಹಾಕಿದ್ರೆ ಸರಿ ಹೋಗುತ್ತಾ? ನಾನು ಬೇರೆ ತರ ಆನ್ಸರ್ ಮಾಡ್ತೀನಿ. ಹರ್ನಿಯಾಗೆ ಟ್ರೀಟ್ಮೆಂಟ್ ಅಂತ ನೀವು ಮಾಡ್ಬೇಕಂದ್ರೆ ಅದು ಸರ್ಜರಿ ಮಾತ್ರ. ಸೊ ಬೆಲ್ಟ್ ಅನ್ನೋದು ಟ್ರೀಟ್ಮೆಂಟ್ ಆಗೋದೇ ಇಲ್ಲ, ಸರಿ ಹೋಗುತ್ತೆ ಅನ್ನೋ ನಂಬಿಕೆಯು ತಪ್ಪು. ಸೊ ಜನಗಳಿಗೆ ಇದು ಸ್ವಲ್ಪ ಕ್ಲಾರಿಟಿಯಿಂದ ಇದ್ರೆ ಅವ್ರಿಗೂ ಅದನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಈಸಿ ಆಗತ್ತೆ. ಸೊ ಬೆಲ್ಟ್ ಅನ್ನೋದು ಕೆಲವು ರೀಸನ್ಸ್ಗೆ ಅಷ್ಟೇ ನಾವು ಸಜೆಸ್ಟ್ ಮಾಡ್ತೀವಿ. ಯಾರಿಗೆ ನಾವು ಆಪರೇಷನ್ ಮಾಡಕ್ಕಾಗಲ್ಲ, ಯಾರು ಸ್ವಲ್ಪ ಟೈಮ್ ಬೇಕು, ನಾವು ಟ್ರಾವೆಲ್ ಮಾಡ್ತಾ ಇದೀವಿ, ಐ ಡೋಂಟ್ ವಾಂಟ್ ಟು ಟೇಕ್ ಸದ್ಯಕ್ಕೆ ಬೇಡ ಅನ್ನೋರಿಗೆ, ಅವ್ರಿಗೆ ನಾವು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀವಿ, ಇದ್ರದ್ದು ಪ್ರೋಸ್ ಅಂಡ್ ಕಾನ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ದೇ ಕ್ಯಾನ್ ಯೂಸ್ ಇಟ್, ಬಟ್ ದಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಟೆಂಪರರಿ. ಹೌದು. ಸೊ ಅದರಿಂದ ತುಂಬಾ ಡಿಸ್ಕಂಫರ್ಟ್ಸ್ ಜಾಸ್ತಿ ಆಗತ್ತೆ. ಸ್ಕಿನ್ ಉರಿ ಆಗೋದು, ರೆಡ್ನೆಸ್ ಆಗೋದು, ಡಿಸ್ಕಂಫರ್ಟ್ ಅಂತ ಹೇಳ್ತೀವಿ, ಎಲ್ಲಾನು ವೆರಿ ಕಾಮನ್ಲಿ. ಓಕೆ, ಸೊ ನೀವೇ ಸಜೆಸ್ಟ್ ಮಾಡ್ತೀರಾ ಕೆಲವೊಂದು ಕಂಡೀಷನ್ ಅಲ್ಲಿ ಹಾಕಿದ್ರೆ? ನನ್ನ ಕೇಳಿದ್ರೆ ಇಲ್ಲ, ಐ ಮೀನ್ ಇಟ್ಸ್ ನಾಟ್ ರೆಕಮೆಂಡೆಡ್. ಬಟ್ ಕೆಲವರು ನಮ್ಗೆ ಸರ್ಜರಿ ಇವಾಗ ಬೇಡ, ಇಲ್ಲ ಆಪ್ಷನ್ ಇಲ್ಲದೆ ಇದ್ದಾಗ ದ ನೆಕ್ಸ್ಟ್ ಬೆಟರ್ ಬೆಸ್ಟ್ ಆಪ್ಷನ್, ನೆಕ್ಸ್ಟ್ ಬೆಟರ್ ಆಪ್ಷನ್ ಅಂತ ಏನ್ ಹೇಳ್ತೀವಲ್ವಾ, ಏನು ಮಾಡದೇ ಇರೋದಕ್ಕಿಂತ ಒಂದು ಮಟ್ಟ ಓಕೆ ಇದನ್ನ ಸ್ವಲ್ಪ ಮ್ಯಾನೇಜ್ ಮಾಡೋಕೆ ಸ್ವಲ್ಪ ಟೈಮ್ ತಗೊಳ್ಳೋವರೆಗೂ ಈ ಸಜೆಷನ್ ಕೊಡ್ತೀವಿ. ಓಕೆ, ಇದಕ್ಕೆ ಮನೆ ಮದ್ದು, ಆಯಿಲ್ ಮಸಾಜ್ ಅಥವಾ ಏನು ಕ್ರೀಮ್ ಹಚ್ಚೋದು ವರ್ಕ್ ಆಗುತ್ತೆ ಸರ್? ಖಂಡಿತ ಇಲ್ಲ. ಕಂಪನಿ ಅವ್ರಿಗೆ ವರ್ಕ್ ಆಗ್ಬೋದು, ಹರ್ನಿಯಾಗ ವರ್ಕ್ ಆಗಲ್ಲ. ಸೊ ಮುಂಚೆನೆ ಹೇಳಿದೆ, ಹರ್ನಿಯಾ ಟ್ರೀಟ್ಮೆಂಟ್ ಸರ್ಜರಿ ಮಾತ್ರವೇ. ಸೊ ಈ ಆಯಿಲ್ ಮಸಾಜ್ ಆಗ್ಲಿ, ಔಷಧಿ ಅಂತ ಜನ ಹೇಳ್ತಾರೆ, ಯಾವ್ದ್ರಲ್ಲೂ ಹರ್ನಿಯಾಗೆ ಟ್ರೀಟ್ಮೆಂಟ್ ಇಲ್ಲ. ಇದು ಮಸಲ್ ವೀಕ್ನೆಸ್ ಇಂದ ಆಗಿರೋಂಥ ತೊಂದರೆ. ಇದಕ್ಕೆ ನಾವು ಮಸಲ್ ನ ರಿಪೇರ್ ಮಾಡೋದೇ ಟ್ರೀಟ್ಮೆಂಟ್. ಹಾಗಿದ್ರೆ ಇದಕ್ಕೆ ಟೆಸ್ಟ್ ಯಾವ ರೀತಿಯಾಗಿರುತ್ತೆ? ನೀವು ಜಸ್ಟ್ ಆ ಲಂಪ್ ಅನ್ನ ನೋಡಿದ ತಕ್ಷಣ ಅಥವಾ ಉಬ್ಬಿರುವಂತಹ ಭಾಗವನ್ನ ನೋಡಿದ ತಕ್ಷಣನೇ ಇದು ಹರ್ನಿಯಾ ಅಂತ ಡಿಸೈಡ್ ಮಾಡ್ತೀರಾ, ಅಥವಾ ಅದಕ್ಕಿಂತ ಮುಂಚೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಟೆಸ್ಟ್ ಅಥವಾ ಏನಾದರೂ ಇರುತ್ತಾ? ಸಾಮಾನ್ಯವಾಗಿ ನಾ ಹೇಳ್ದಂಗೆ ಒಬ್ರು ಏನೋ ಒಂದು ಸಂಶಯ ಇದೆ ಅಂತ ನಮ್ಮ ಹತ್ರ ಬಂದಾಗ ನಾವು ಪರೀಕ್ಷೆ ಮಾಡಿದಾಗ್ಲೇ ನಮ್ಗೆ ಗೊತ್ತಾಗ್ಬಿಡತ್ತೆ ಅದು ಹರ್ನಿಯಾನ ಇಲ್ಲಾನ ಅಂತ. ಮೋಸ್ಟ್ ಆಫ್ ದ ಟೈಮ್ ನಮಗೆ ಕ್ಲಿನಿಕಲ್ ಅಸೆಸ್ಮೆಂಟ್ ಇಂದಾನೆ ವಿ ಕ್ಯಾನ್ ಡಯಾಗ್ನೋಸ್ ಹರ್ನಿಯಾ. ಕೆಲವೊಮ್ಮೆ ನಾ ಮುಂಚೆನೆ ಹೇಳ್ದಂಗೆ ತುಂಬಾ ಉಬ್ಬಿರೋ ಬೊಜ್ಜು ಜಾಸ್ತಿ ಇರೋರು, ಇಲ್ಲ ಹರ್ನಿಯಾ ತುಂಬಾ ಸಣ್ಣದಿದೆ ಬಟ್ ಅವ್ರಿಗೇನೋ ಡಿಸ್ಕಂಫರ್ಟ್ ಇದೆ ಅಂತ ಕೆಲವೊಂದು ಸಿಚುವೇಶನ್ ಅಲ್ಲಿ ನಮಗೆ ಅಲ್ಟ್ರಾಸೌಂಡ್ ಇಲ್ಲ ಅಂದ್ರೆ CT ಸ್ಕ್ಯಾನ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ಬೊಜ್ಜಿದ್ದವ್ರಿಗೆ ನೀವು ಹೇಳಿದ್ರೆ ಆಗ್ಲೇ ಕಾಣಿಸ್ಕೊಳ್ಳಲ್ಲ, ಹೊರಗಡೆ ನೋಡೋರಿಗೆ ಎಕ್ಸ್ಟರ್ನಲಿ ಅದು ಗೊತ್ತಾಗಲ್ಲ ಅಂತ. ಬಟ್ ಅವ್ರು ಹೆಂಗೆ ಡೌಟ್ ಪಟ್ಟು ಹೇಗೆ ಬರ್ಬೇಕಾಗತ್ತೆ? ಡಿಸ್ಕಂಫರ್ಟ್ ಅಷ್ಟೇ ಇರುತ್ತೆ? ಡಿಸ್ಕಂಫರ್ಟ್ ಒಂದಿರುತ್ತೆ, ಆಮೇಲೆ ಅವ್ರಿಗೆ ಅದೇ ಏನಾದ್ರೂ ಭಾರ ಎತ್ತಿದಾಗ ಅಲ್ಲಿ ಮಾತ್ರ ಒಂಥರ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನೋವಾಗೋದು, ಏನೋ ಎವ್ರಿ ಟೈಮ್ ಒಂದೇ ಜಾಗದಲ್ಲಿ ಸ್ವಲ್ಪ ನೋವು, ಬೊಜ್ಜಿದ್ರೆ ಎಲ್ಲಾ ಕಡೆನೂ ಇರುತ್ತೆ, ಬಟ್ ಒಂದ್ ಕಡೆ ಮಾತ್ರ ಏನಿಗೆ ನೋವು ಇರ್ಬೇಕು, ಇಲ್ಲ ಅವ್ರಿಗೆ ಆ ಸಂಶಯ ಬರ್ಬೋದು. ಸೊ ಆ ತರ ಟೈಮಲ್ಲಿ
ಆಚೆ ಕಾಣಿಸ್ಕೊಳ್ದೇ ಇದ್ರೂ ಒಳಗಡೆ ಹರ್ನಿಯಾ ಡೆವಲಪ್ ಆಗಿರ್ಬೋದು. ಸೊ ಅದನ್ನ ನಾವು ಸಮ್ಟೈಮ್ಸ್ ನಮ್ಮಿಂದಾನು ಕ್ಲಿನಿಕಲ್ ಅಸೆಸ್ಮೆಂಟಲ್ಲೂ ಗೊತ್ತಾಗಲ್ಲ, ಅಷ್ಟು ಅಬ್ಡಮನ್ ಫ್ಯಾಟ್ ಇದ್ದಾಗ ಅದಕ್ಕೆ ನಾವು ಅಲ್ಟ್ರಾಸೌಂಡ್ ಇಲ್ಲ CT ಹೆಲ್ಪ್ ತಗೋಬೇಕಾಗುತ್ತೆ. ಓಕೆ, ಹರ್ನಿಯಾ ಇದ್ರೆ ಕ್ಯಾನ್ಸರ್ ಬರುತ್ತೆ ಸರ್? ಖಂಡಿತ ಇಲ್ಲ. ಸೊ ಹರ್ನಿಯಾಗೂ ಕ್ಯಾನ್ಸರ್ಗೂ ಯಾವ ಸಂಬಂಧವೂ ಇಲ್ಲ. ಹರ್ನಿಯಾ ಅನ್ನೋದು ಮಸಲ್ ವೀಕ್ನೆಸ್ ಇಂದ ಆಗುವಂತ ತೊಂದರೆ. ಸೊ ಕ್ಯಾನ್ಸರ್ಗೂ ಹರ್ನಿಯಾಗೂ ಸಂಬಂಧ ಇಲ್ಲ. ಓಕೆ, ಸೊ ಈ ತರ ಭಯ ಇರುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಂದ್ರೆ ಲಂಪ್ಸ್ ಇದೆ ಅಥವಾ ಏನೋ ಒಂದು ರೀತಿ ಉಬ್ಬಿರೋ ರಚನೆ ಇದೆ, ಇದು ಗೆಡ್ಡೆನಾ ಅನ್ನುವಂತ ಒಂದು ಭಯ ಇರುತ್ತೆ. ಸೊ ಹರ್ನಿಯಾಗೂ ಕ್ಯಾನ್ಸರ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಸೊ ಆಗ ಮುಂಚೆನೆ ಹೇಳ್ದಂಗೆ ಈ ಗಡ್ಡೆ ಅಂದಿದ ತಕ್ಷಣ ಅದು ಹರ್ನಿಯಾ ಆಗಿರೋಬೇಕನ್ನೋ ಅವಶ್ಯಕತೆನೇ ಇಲ್ಲ. ಆದ್ರೆ ಹರ್ನಿಯಾ ಒಂದು ಕ್ಯಾನ್ಸರ್ ಆಗಿ ಬದಲಾವಣೆ ಆಗೋದಿಲ್ಲ. ಸೊ ಏನೇ ನಿಮ್ಗೆ ಗಡ್ಡೆ ಅಂತ ಏನೋ ಸಂಶಯ ಇದ್ರೆ ಖಂಡಿತ ನಮ್ಮ ಹಾಸ್ಪಿಟಲ್ ಬಂದು ಒಂದ್ಸತಿ ಎಕ್ಸಾಮಿನೇಷನ್ ಮಾಡಿಸ್ಕೊಂಡ್ರೆ ಬೆಟರ್. ಸೊ ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಟೆಸ್ಟ್ ಅಲ್ಲಿ ಅಂತ. ಓಕೆ, ಸೊ ಈಗ ಚಿಕಿತ್ಸೆ ಬಗ್ಗೆ ಮಾತಾಡೋದಾದ್ರೆ ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಇದಕ್ಕೆ ಆಪರೇಷನ್ ಒಂದೇ ಪರಿಹಾರ ಅಂತ. ಆದ್ರೆ ಕಾಮನ್ ಆಗಿ ಈಗ ಹರ್ನಿಯಾ ಡಿಟೆಕ್ಟ್ ಆಯ್ತು ಅಂದಾಗ ಡಾಕ್ಟರ್ ನಂಗೆ ಆಪರೇಷನ್ ಬೇಡ, ಟ್ಯಾಬ್ಲೆಟ್ ಅಲ್ಲಿ ಏನಾದ್ರು ಕಡಿಮೆ ಮಾಡಕ್ಕಾಗತ್ತಾ ಅಥವಾ ಥೆರಪಿಲಿ ಏನಾದ್ರು ಕಡಿಮೆ ಮಾಡಕ್ಕಾಗತ್ತಾ ಅಂತ ಕೇಳ್ತಾರೆ, ಏನಾದ್ರು ಆಪರೇಷನ್ಗೆ ಒಪ್ಕೋತಾರ ಅಂತ? ಸೊ ನಾವು ಅಷ್ಟೇ. ಸೊ ಹರ್ನಿಯಾ ನಾನು ಅವಾಗಲೇ ಹೇಳ್ದಂಗೆ ಹರ್ನಿಯಾಗೆ ಟ್ರೀಟ್ಮೆಂಟು ಸರ್ಜರಿ. ಆದ್ರೆ ಎಲ್ಲಾ ಪೇಷಂಟ್ಗೂ ಸರ್ಜರಿ ಬೇಕಾ ಅಂತ ನೀವು ಕೇಳಿದ್ರೆ ನನ್ನ ಆನ್ಸರ್ ಇಲ್ಲ, ಬೇಕಾಗಿಲ್ಲ. ಎಲ್ಲಾ ಪೇಷಂಟ್ಗೂ ಇಮಿಡಿಯೇಟ್ ಆಗಿ ಬೇಕಾಗಿಲ್ಲ. ಹರ್ನಿಯಾ ಟ್ರೀಟ್ಮೆಂಟ್ ಅಲ್ಲಿ 2 ತರ ಮ್ಯಾನೇಜ್ ಮಾಡ್ಬೋದು. ಒಂದು, ಅವ್ರಿಗೆ ಏನೇನು ಸಿಂಪ್ಟಮ್ಸ್ ಡೆವಲಪ್ ಆಗ್ತಿದೆ, ಅದರಿಂದ ತೊಂದರೆಗಳು ಏನಾದರೂ ಶುರು ಆಲ್ರೆಡಿ ಆಗಿದ್ರೆ ಅವ್ರಿಗೆ ಸರ್ಜರಿ ಅಡ್ವೈಸ್ ಮಾಡ್ತೀವಿ. ಅಂದ್ರೆ ನೋವಾಗ್ಲಿ, ಅದು ದೊಡ್ಡದಾಗ್ತಾ ಇದೆ, ಅದ್ರಲ್ಲಿ ಕರ್ಲ್ ಬರ್ತಾ ಇದೆ ಅಂಗಾಂಶ, ಆ ಥರ ರೀಸನ್ಸ್ ಇದ್ದಾಗ ನಾವು ಸರ್ಜರಿ ಅಡ್ವೈಸ್ ಮಾಡ್ತೀವಿ. ಸೊ ನೋವು ಇಲ್ಲದೆ ಇದ್ರೂ ಅದು ಇಂಟೆಸ್ಟೈನ್ ಆಗಲಿ ಏನಾದರೂ ಇದ್ರೆ ಸೊ ವೆಯ್ಟ್ ಮಾಡೋದು ಉತ್ತಮ ಡಿಸಿಷನ್ ಇರೋದಿಲ್ಲ. ಕೆಲವರಿಗೆ ನಾರ್ಮಲ್ ಆಗಿರ್ತಾರೆ, ಅವ್ರಿಗೇನೂ ನೋವು ಇರಲ್ಲ, ಅವ್ರು ಬೇರೆ ಏನೋ ಎಕ್ಸಾಮಿನೇಷನ್ ಟೆಸ್ಟ್ ಜನರಲ್ ಹೆಲ್ತ್ ಚೆಕ್ ಮಾಡಿರ್ಬೋದು, ಅವಾಗ ಕಾಣಿಸ್ಕೊಂಡಿರುತ್ತೆ. ಅಂಥವ್ರಿಗೆ ನಾವೇನು ಹೇಳ್ತೀವಿ ಅಂದರೆ ವೆಯ್ಟ್ ಅಂಡ್ ವಾಚ್, ಅಂದ್ರೆ ನೋಡ್ಕೋಬೇಕು ನಾವು. ಅವ್ರಿಗೆ ಎಲ್ಲ ಪ್ರೋಸ್ ಅಂಡ್ ಕಾನ್ಸ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದನ್ನೆಲ್ಲ ಏನೇನ್ ನೋಡ್ಕೋಬೇಕು ನೀವು, ತೊಂದರೆಗಳು ಏನೇನ್ ಬರ್ಬೋದು, ನಿಧಾನಕ್ಕೆ ಫ್ಯೂಚರ್ ಅಲ್ಲಿ ಏನ್ ಆಗ್ಬೋದು, ಇದೆಲ್ಲ ಅವ್ರಿಗೆ ನಾಲೆಜ್ ನಾವು ಕೊಡ್ತೀವಿ. ಸೊ ನಾವು ಬಂದ್ಬಿಟ್ಟು ಅವ್ರನ್ನ ಸರ್ಜರಿ ಮಾಡ್ಲೇಬೇಕು ಇವಾಗ್ಲೇ ಮಾಡ್ಬೇಕಂತ ಹೇಳಲ್ಲ. ಇದು ಪ್ರೋಗ್ರೆಸ್ ಆಗ್ತಾ ಹೋಯ್ತು ಅಂದ್ರೆ ನಿಮ್ಗೆ ಸರ್ಜರಿ ಬೇಕಾಗತ್ತೆ. ಇದೆಲ್ಲ ಸಿಂಪ್ಟಮ್ಸ್ ನೀವು ನೋಡ್ಕೊಳ್ಳಿ. ಈ ಸಿಂಪ್ಟಮ್ಸ್ ಏನಾದ್ರು ಬಂದಾಗ ನೀವು ಬರಲೇಬೇಕಾಗತ್ತೆ. ಇದಕ್ಕೆ ಮಾತ್ರ ಏನೂ ಇಲ್ಲ, ಔಷಧಿನೂ ಇಲ್ಲ. ಸೊ ನಾನು ನಿಮ್ಗೆ ಔಷಧಿ ಯಾವುದು ಕೊಡೋದಿಲ್ಲ. ಈ ಸಿಂಪ್ಟಮ್ಸ್ ಏನಾದರೂ ಬರಲಿಲ್ಲ ಅಂದರೆ ವೆಲ್ ಆ್ಯಂಡ್ ಫೈನ್, ಬಂತು ಅಂದರೆ ನೀವು ಬರಬೇಕಾಗತ್ತೆ, ಸರ್ಜರಿ ಮಾಡಿಕೊಡ್ತೀವಿ. ಓಕೆ, ಅಂದರೆ ಇದು ಎಮರ್ಜೆನ್ಸಿ ಕಂಡೀಷನ್ ಅನ್ನೋ ಥರದ್ದು ಇರೋದಿಲ್ಲ. ಅಂದರೆ ಲೈಕ್ ಡಿಲೇ ಮಾಡ್ಬೋದು, ಇನ್ ಕೇಸ್ ಕೆಲವೊಂದು ಕಂಡೀಷನಲ್ಲಿ ಡಿಲೇ ಮಾಡ್ಬೋದು, ಬಟ್ ಸರ್ಜರಿ ಒಂದೇ ಆಪ್ಷನ್ ಇರುವಂಥದ್ದು ಟ್ರೀಟ್ಮೆಂಟಲ್ಲಿ. ಅಂದರೆ ಇದು ಮೈನರ್ ಸರ್ಜರಿನ ಸರ್ ಹೇಗಿರುತ್ತೆ ಅಂತ? ಸೊ ಇದು ಒಂದು ಡಿಲೇ ಮಾಡ್ಬೋದು. ಮೋಸ್ಟ್ ಆಫ್ ದ ಟೈಮ್ ಹರ್ನಿಯಾ ಸರ್ಜರಿ ಎಮರ್ಜೆನ್ಸಿ ಸರ್ಜರಿ ಇರೋದಿಲ್ಲ. ಆದ್ರೆ ಕೆಲವೊಮ್ಮೆ ಎಮರ್ಜೆನ್ಸಿ ಸಿಚುವೇಶನ್ ಬರ್ಬೋದು. ಹೌದಾ, ಯಾಕೆ ಸರ್? ಅದು ಇವಾಗ ನಾವು ಏನು ಆಚೆ ಬರುತ್ತೆ ಅಂತ ಹೇಳಿದ್ವಿ ಅಲ್ವಾ, ಗಂಟು ತರ, ಅದಕ್ಕೇನಾದ್ರೂ ಅದು ವಾಪಸ್ ಯೂಶಲಿ ಒಳಗೆ ಹೋಗಿ ಬರೋ ಅಂಥದ್ದು. ಅದು ಏನಾದ್ರೂ ನಾನಾ ಕಾರಣಗಳಿಂದ ಅದು ಅಲ್ಲೇ ಕಚ್ಕೊಳ್ತು ಅಂದ್ರೆ ಅವಾಗ ಒಂದು ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಕರ್ಲ್ ಏನಾದರೂ ಕಚ್ಕೊಂಡ್ರೆ ನಾವೇನು ತಿಂತೀವಿ ಫುಡ್ ಅಲ್ಲಿ ಹೋಗಿ ಬ್ಲಾಕ್ ಆಗಿ ಅಬ್ಸ್ಟ್ರಕ್ಷನ್ ಆಗ್ಬೋದು. ಇಲ್ಲ ಇನ್ನೂ ಅದನ್ನು ಹಾಗೆ ಡಿಲೇ ಆಯಿತು, ಅವ್ರು ಏನು ತೋರಿಸ್ಕೊಂಡಿಲ್ಲ ಅಂದರೆ ಅದಕ್ಕೆ ಕರ್ಳಿಗೆ ಆಗುವಂಥ ರಕ್ತ ಸಂಚಾರವು ಸ್ಟಾಪ್ ಆಗ್ಬೋದು. ಆವಾಗ ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಇರುತ್ತೆ. ಇವು ರೀಸನ್ಸ್ ಬಂದ್ಬಿಟ್ಟು ಎಮರ್ಜೆನ್ಸಿ ಸಿಚುವೇಶನ್ ಆಗುತ್ತೆ. ಎಮರ್ಜೆನ್ಸಿ ಸಿಚುವೇಶನಲ್ಲಿ ನಾವು ಐಡಿಯಲ್ ಟ್ರೀಟ್ಮೆಂಟೂ ಮಾಡೋಕ್ಕಾಗಲ್ಲ. ಸೊ ಐಡಿಯಲ್ ಟ್ರೀಟ್ಮೆಂಟ್ ನೆಕ್ಸ್ಟ್ ನಾನು ಹೇಳ್ತೀನಿ. ಸೊ ಆ ಥರ ಸಿಚುವೇಶನ್ ಅವಾಯ್ಡ್ ಮಾಡೋದು ಎಲ್ರಿಗೂ ನಾವು ಸಜೆಸ್ಟ್ ಮಾಡೋ ಅಂಥದ್ದು. ಅದರಿಂದ ಇದನ್ನ ನೀವು ಎಷ್ಟು ಡಿಲೇ ಮಾಡ್ಬೋದು ಅಂದರೆ ಈ ಸಿಂಪ್ಟಮ್ಸ್ ಅರ್ಲಿ ಸಿಂಪ್ಟಮ್ಸ್ ಆಫ್ ಇಂಥ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಸ್ಟೇಜಿಗೆ ಮುಂಚೆನೇ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಕೆ, ಸೊ ಎಷ್ಟು ಬೇಗ ಟ್ರೀಟ್ಮೆಂಟ್ ತಗೋತೀವೋ, ಎಷ್ಟು ಬೇಗ ಸರ್ಜರಿ ಆಗುತ್ತೋ ಅಷ್ಟು ಬೆಟರ್ ಅಂತ. ಎಷ್ಟು ಬೇಗ ಅನ್ನೋದಕ್ಕಿಂತ ಅವ್ರಿಗೆ ತೊಂದರೆ ಯಾವಾಗ ಶುರು ಆಗುತ್ತೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಇಲ್ಲ ಅಂದ್ರೆ ಕಾಂಪ್ಲಿಕೇಶನ್ ಸಿಂಪ್ಟಮ್ಸ್ ನ ನೆಗ್ಲೆಕ್ಟ್ ಮಾಡಬೇಡಿ, ದಯವಿಟ್ಟು ಬಂದು ತೋರಿಸ್ಕೊಳ್ಳಿ. ಓಕೆ, ಈ ಸರ್ಜರಿಯಲ್ಲಿ ಲೈಕ್ ಓಪನ್ ಸರ್ಜರಿಗಿಂತ ಲ್ಯಾಪ್ರೋಸ್ಕೋಪಿಕ್ ಅಥವಾ ರೋಬೋಟಿಕ್ ಸರ್ಜರಿನೇ ಬೆಸ್ಟ್ ಅಂತ ಹೇಳ್ತೀರಾ, ಹೇಗೆ ಅಂತ? ಹರ್ನಿಯಾ ಟ್ರೀಟ್ಮೆಂಟ್ ಅಲ್ಲಿ ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಸುಮಾರು ಬಂದಿದೆ. ಮುಂಚೆ ಕಾಲದಲ್ಲೆಲ್ಲ ಓಪನ್ ಸರ್ಜರಿ ಅಂತ ಮಾಡ್ತಾ ಇದ್ವಿ, ನೆಕ್ಸ್ಟ್ ಲ್ಯಾಪ್ರೋಸ್ಕೋಪಿ ಅಂತ ಬಂದಿದೆ, ಇವಾಗ ಅಟ್ ಪ್ರೆಸೆಂಟ್ ರೋಬೋಟಿಕ್ ಸರ್ಜರಿವರೆಗೂ. ಸೊ ಎಲ್ಲ ಪೇಷಂಟ್ಸ್ಗೂ
ಕೆಲವು ಟೈಮ್ ಓಪನೇ ಬೆಟರ್ ಇರ್ಬೋದು, ಕೆಲವರಿಗೆ ಮೋಸ್ಟ್ ಆಫ್ ದ ಟೈಮ್ ಲ್ಯಾಪ್ರೋಸ್ಕೋಪಿ ಬೆಟರ್ ಇರುತ್ತೆ. ಈಗ ರೋಬೋಟಿಕ್ ಅಂಡ್ ಲ್ಯಾಪ್ರೋಸ್ಕೋಪಿ ಯಾರ್ಯಾರು ಲ್ಯಾಪ್ರೋಸ್ಕೋಪಿಕ್ ಮಾಡೋಕ್ಕಾಗುತ್ತೋ ಅವ್ರು ರೋಬೋಟಿಕಲ್ಲೂ ಮಾಡ್ಬೋದು. ಕೆಲವೊಂದು ಹರ್ನಿಯಾ ಆಲ್ಮೋಸ್ಟ್ ಕುಂಬಳಕಾಯಿ ಸೈಜು ಅದಕ್ಕಿಂತ ದೊಡ್ಡದಾಗಿ ಅಷ್ಟು ನೆಗ್ಲೆಕ್ಟ್ ಆಗಿನೂ ಬರ್ತಾರೆ. ಆ ಥರ ಸಿಚುವೇಶನಲ್ಲಿ ನಾವು ರೋಬೋಟಿಕ್ ಮಾಡ್ತೀವಿ ಅನ್ನೋದು ಸರಿ ಇರೋದಿಲ್ಲ. ಲ್ಯಾಪ್ರೋಸ್ಕೋಪಿ ಸಮ್ಟೈಮ್ಸ್ ಮಾಡ್ಬೋದು, ಬಟ್ ಐಡಿಯಲಿ ಓಪನ್ನೇ ನಾವು ಸಜೆಸ್ಟ್ ಮಾಡ್ತೀವಿ ಆ ಥರ ಸಿಚುವೇಶನ್. ಡಾಕ್ಟರ್, ಈಗ ಈ ಟ್ರೀಟ್ಮೆಂಟ್ ವಿಚಾರದಲ್ಲಿ ಬಂದಾಗ ಸೊ ಸರ್ಜರಿನೇ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ದೀರಾ. ಸೊ ಸರ್ಜರಿ ಆದಮೇಲೆ ಕೇರ್ ಹೆಂಗೆ ತಗೋಬೇಕಾಗುತ್ತೆ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡೋದಾದ್ರೆ. ಸೊ ನಾವೀಗ ಹೇಳ್ದಂಗೆ ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 90 to 95% ಆಫ್ ಜನಗಳಿಗೆ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕಲ್ಲೇ ಸರ್ಜರಿ ಆಗುತ್ತೆ. ಸೊ ಮುಂಚೆ ಹಳೆ ಕಾಲದಲ್ಲಾಗಲಿ ಈಗ ಜನಗಳು ಇನ್ನೂ ಕೆಲವರು ಆ ಥರ ನಂಬ್ಕೊಂಡಿರ್ತಾರೆ, ಇದು ಸರ್ಜರಿ ಅಂದರೆ ದೊಡ್ಡ ಕಟ್ ಮಾಡ್ತಾರೆ, ಬೆಡ್ ರೆಸ್ಟ್ ಇರಬೇಕು, ತಿಂಗಳಂಗಟ್ಲೆ ಏನೂ ಮಾಡೋಕ್ಕಾಗಲ್ಲ, ನಾವು ನಾರ್ಮಲ್ ಲೈಫಲ್ಲಿ ಇರೋಕ್ಕಾಗಲ್ಲ ಅಂತ ಎಷ್ಟೊಂದು ಜನ ಅನ್ಕೊಳ್ತಾರೆ. ಅದು ತುಂಬ ತಪ್ಪು. ಸೊ ರಿಕವರಿ ರೇಟ್ ಚೆನ್ನಾಗೇ ಇರುತ್ತೆ. ನಾವು ಸರ್ಜರಿ ಆಗಿ ಅವತ್ತಿನ ಸಂಜೆನೆ ನಾವು ಪೇಷಂಟ್ ಓಡಾಡೋದನ್ನ ನಾವು ನೋಡ್ತೀವಿ. ಸೊ ನಾರ್ಮಲ್ ಆಗಿ ಅವ್ರು ಊಟ ಮಾಡೋದನ್ನು ನಾವು ನೋಡ್ತೀವಿ. ಸೊ ಅವ್ರು ಬ್ಯಾಕ್ ಟು ದೇರ್ ನಾರ್ಮಲ್ ಲೈಫ್ ವಿತಿನ್ 2 to 3 days ಬರ್ತಾರೆ. ಇದರಲ್ಲಿ ಮೆಶ್ ಹಾಕೋದು ಅಂತ ಹೇಳ್ತಾರೆ, ಹಾಗಂದ್ರೆ ಏನು? ಇದನ್ನ ಒಂಚೂರು ಇನ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಬಹುದಾ? ಸೊ ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ನೀವು ಒಂದು ಮನೆ ಕಟ್ತೀರಾ, ಮನೆ ಕಟ್ಟಕ್ಕೆ ಸಿಮೆಂಟು, ಜಲ್ಲಿ, ಮಣ್ಣೆಲ್ಲ ಯೂಸ್ ಮಾಡ್ತೀರಾ. ಅದ್ರ ಮಧ್ಯ ಒಂದು ಸ್ಟ್ರೆಂತ್ ಬರೋಕ್ಕೆ ಅಂತ ಒಂದು ಕಬ್ಬಿಣದ ಮೆಶ್ ಥರ ಒಂದು ಕ್ರಿಯೇಟ್ ಮಾಡಿ ಹಾಕ್ತಾರೆ. ಅದೇ ಥರನೇ ಈ ಮೆಶ್ನು. ಸೊ ನಮ್ಮ ಬಾಡಿಯಲ್ಲಿ ಎಲ್ಲಿ ಸ್ವಲ್ಪ ದೇಹದಲ್ಲಿ ವೀಕ್ನೆಸ್ ಇದೆಯೋ ಅಲ್ಲಿ ನಮ್ಮ ಟಿಶ್ಯೂ ಅಲ್ಲಿ ಬೆಳೆಯೋಕ್ಕೆ ನಾವೊಂದು ಮೆಶ್ ಥರ ಯೂಸ್ ಮಾಡ್ತೀವಿ. ಹರ್ನಿಯಾ ಅನ್ನೋದು ಇಟ್ ಈಸ್ ನಾಟ್ ಎ ಪಾಯಿಂಟ್ ಪ್ರಾಬ್ಲಮ್, ಇಟ್ ಈಸ್ ದ ರೀಜನ್ ಪ್ರಾಬ್ಲಮ್. ಸೊ ಆ ರೀಜನ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ, ಸ್ಟ್ರೆಂತ್ ಕೊಡೋಕ್ಕೆ ನಾವು ಮೆಶ್ ಅಂತ ಒಂದು ಪ್ರಾಸ್ಥೆಟಿಕ್ ಯೂಸ್ ಮಾಡಬೇಕಾಗತ್ತೆ. ಸೊ ಎವ್ರಿ ಸರ್ಜರಿಯಲ್ಲಿ ಅದು ಮಾಡ್ತೀರಾ ಸರ್? ಅದನ್ನು ಹಾಕ್ತೀರಾ? ಪೇಷಂಟ್ ಎಲ್ಲರಿಗೂ ನಾವು ಕೌನ್ಸಲ್ ಮಾಡ್ತೀವಿ ಯಾವ ಥರ ಪ್ರೊಸೀಜರ್ ನಾವು ಮಾಡ್ತಿದ್ದೀವಿ ಅಂತ. ಕೆಲವೊಂದು ಟೈಮ್ ನಾವು ಮೆಶ್ ಹಾಕಕ್ಕೆ ಆಗಲ್ಲ. ಲೈಕ್ ನಾವಾಗಲೇ ಹೇಳ್ದಂಗೆ ಸ್ಟ್ರಾಂಗ್ಯುಲೇಟೆಡ್ ಹರ್ನಿಯಾ ಅಂತ ಏನು ಬ್ಲಡ್ ಸಪ್ಲೈ ಗ್ಯಾಂಗ್ರೀನ್ ಎಲ್ಲ ಆಗಿದ್ದಾಗ, ಇಲ್ಲ ಇನ್ಫೆಕ್ಷನ್ ಇದ್ದಾಗ ನಾವು ಮೆಶ್ ಯೂಸ್ ಮಾಡಲ್ಲ. ಕೆಲವೊಮ್ಮೆ ಯೂಸ್ ಮಾಡ್ತೀವಿ, ಅದು ಬೇರೆ ಥರ ಬಯೋಲಾಜಿಕಲ್ ಮೆಶ್ ಬೇಕಾಗತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಮೆಶ್ ಯೂಸ್ ಮಾಡಿನೇ ರೀಕನ್ಸ್ಟ್ರಕ್ಟ್ ಮಾಡೋದು. ಓಕೆ, ಅಂದ್ರೆ ಅದು ಪರ್ಮನೆಂಟ್ ಅನ್ನೋ ಥರನಾ? ಮತ್ತೆ ರಿಮೂವ್ ಮಾಡಬೇಕು ಆ ಥರ ಏನೂ ಇಲ್ಲ? ಸೊ ಮೆಶ್ ರಿಮೂವ್ ಮಾಡೋ ಅಂಥದ್ದು ಏನೂ ಇಲ್ಲ. ಅದೊಂದು ಮಧ್ಯ ಸಣ್ಣ ಸಣ್ಣ ತೂತ್ಗಳಿರುತ್ತೆ, ಅದರಲ್ಲಿ ನಾರ್ಮಲ್ ಟಿಶ್ಯೂ ಅದರೊಳಗೆ ಇನ್ಗ್ರೋ ಆಗಿ ಅದೊಂದು ಫೈಬ್ರಸ್ ಪ್ಲೇಟ್ ಥರ ಫಾರ್ಮ್ ಆಗುತ್ತೆ. ಅದು ನಮ್ಮ ಬಾಡಿಲಿ ಆ ರೀಜನ್ಗೆ ಸ್ಟ್ರೆಂತ್ ಕೊಡೋ ಅಂಥದ್ದು. ಓಕೆ, ಒಂದ್ಸಲ ಹರ್ನಿಯಾ ಬಂತು, ಅದಾದ್ಮೇಲೆ ಬೈ ಮಿಸ್ಟೇಕ್ ಮತ್ತೆ ಅದೇ ವ್ಯಕ್ತಿಗೆ ಹರ್ನಿಯಾ ಬರೋ ಚಾನ್ಸಸ್ ಇರುತ್ತಾ? ಅಥವಾ ಹಾಕಿರುವಂಥ ಮೆಶಲ್ಲಿ ಏನಾದರೂ ಪ್ರಾಬ್ಲಮ್ ಆಗೋವಂಥದ್ದು, ಜಾಸ್ತಿ ಭಾರ ಎತ್ತಿದ್ರು ಆಲ್ ಆಫ್ ಸಡನ್ ಏನಾದರೂ ಪ್ರಾಬ್ಲಮ್ ಬರೋವಂಥ ಚಾನ್ಸಸ್ ಇರುತ್ತಾ ಅಂತ? ಹರ್ನಿಯಾ ಆಪರೇಷನಲ್ಲಿ ಇನ್ ಕೇಸ್ ನಾವು ಮೆಶ್ ಹಾಕದೇ ಇದ್ದಾಗ, ಸೊ ಒಂದು ಸ್ವಲ್ಪ ದಿವಸ ನಂತರ ಮತ್ತೆ ಆ ಜಾಗದಲ್ಲಿ ವೀಕ್ನೆಸ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ. ಯಾಕಂದ್ರೆ ಅದು ಕನೆಕ್ಟಿವ್ ಟಿಶ್ಯೂ ಎಲ್ಲ ಮಸಲ್ ರಿಲೇಟೆಡ್ ಇರೋದ್ರಿಂದ ಅದು ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಮುಂಚೆ ಹರ್ನಿಯಾ ಆಗೋ ಕಾರಣ ಏನಿತ್ತು ಅದು ಇನ್ನೂ ಪರ್ಸಿಸ್ಟ್ ಆದ್ರೆ ಅವರಲ್ಲಿ ಅದು ಮತ್ತೆ ಆಗೋ ಚಾನ್ಸಸ್, ವೀಕ್ನೆಸ್ ಆಗೋ ಚಾನ್ಸಸ್ ಜಾಸ್ತಿ, ಮತ್ತೆ ಹರ್ನಿಯಾ ಆಗೋ ಚಾನ್ಸಸ್ ಜಾಸ್ತಿ. ಆ ಕಾರಣದಿಂದಾನೇ ನಾವು ಮೆಶ್ ಅನ್ನೋದು ಬಂದಿರೋದು. ಸೊ ಅದರಿಂದ ನಾವು ಮೆಶ್ ಯೂಸ್ ಮಾಡಿದಾಗ ವಿತೌಟ್ ಮೆಶ್ ಏನ್ ಚಾನ್ಸಸ್ ಮತ್ತೆ ಆಗೋ ಚಾನ್ಸಸ್ ಇದೆಯೋ, ಈ ಮೆಶ್ ಯೂಸ್ ಮಾಡಿದಾಗ ಅದು ಸಿಗ್ನಿಫಿಕೆಂಟ್ಲಿ ಕಡಿಮೆ ಆಗುತ್ತೆ, ಒಂದು ಶಕ್ತಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಮೆಶ್ ಇಲ್ಲದೆ ಇದ್ದಾಗ ಲಿಟ್ರೇಚರ್ ಪ್ರಕಾರ ಅಪ್ ಟು 30% ಆಗೋವಂಥ ಚಾನ್ಸಸ್, ಮೆಶ್ ಯೂಸ್ ಮಾಡಿದಾಗ 3 to 5% ಚಾನ್ಸಸ್ ಇರುತ್ತೆ. ಓಕೆ. ಸೊ ಇಟ್ ಈಸ್ ಸಿಗ್ನಿಫಿಕೆಂಟ್ಲಿ ಕಡಿಮೆ, ಬಟ್ ಇಟ್ ಈಸ್ ನಾಟ್ ಝೀರೋ. ಬಟ್ ಎಲ್ಲ ಪೇಷಂಟ್ಸ್ಗೂ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ನಾನಾ ಕಾರಣಗಳಿರುತ್ತೆ ಮತ್ತೆ ಆಗೋ ಚಾನ್ಸಸ್. ಸೊ ಅದರಿಂದ ಬಟ್ ಚಾನ್ಸಸ್ ಆರ್ ವೆರಿ ಲೆಸ್, 3 to 5%. ಓಕೆ. ಹರ್ನಿಯಾ ಆಪರೇಷನ್ ಬಗ್ಗೆ ಅಥವಾ ಹರ್ನಿಯಾ ಚಿಕಿತ್ಸೆ ಬಗ್ಗೆ ಜನರಲ್ಲಿ ಭಯ ಇದೆಯಾ ಸರ್? ನಿಮಗೆ ಅನ್ಸುತ್ತಾ ಜನ ಭಯ ಪಡ್ತಾರೆ ಇದಕ್ಕೆ ಅಂತ? ಜನಗಳಿಗೆ ಸರ್ಜನ್ ಹತ್ರ ಬರೋದಂದ್ರೇ ಸ್ವಲ್ಪ ಭಯ ಇದ್ದೇ ಇದೆ, ಬಟ್ ಅದು ಅಗತ್ಯ ಇಲ್ಲದೆ ಇರೋ ಅಂಥ ವಿಷಯ. ಸೊ ಸ್ವಲ್ಪ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆಲ್ಲ ಅರ್ಥ ಆದರೆ ಇದು ನಾಟ್ ಎ ತುಂಬ ತೊಂದರೆ ಇರೋವಂಥ ಪ್ರಾಬ್ಲಮ್ ಅಲ್ಲ, ಮ್ಯಾನೇಜ್ ಮಾಡ್ಬೋದು, ಅವ್ರ ನಾರ್ಮಲ್ ಲೈಫಿಗೆ ಬೇಗ ಹೋಗ್ಬೋದು. ಈ ಪ್ರಾಬ್ಲಮಿಂದ ಈ ಮೇಜರ್ ಕಾಂಪ್ಲಿಕೇಶನ್, ಸ್ಟ್ರಾಂಗ್ಯುಲೇಷನ್ ಅಂಥದನ್ನ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಡಾಕ್ಟರ್, ಕೊನೆಯದಾಗಿ ಈ ವಿಚಾರದ ಬಗ್ಗೆ ನಿಮ್ಮ ಕಡೆಯಿಂದ ಏನಾದರೂ ಅಡ್ವೈಸ್ ಕೊಡೋದಾದರೆ, ಹರ್ನಿಯಾ ಬರದೇ ಇರೋ ರೀತಿಯಲ್ಲಿ ಪ್ರಿವೆಂಟ್ ಮಾಡೋದಕ್ಕೆ, ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯಾ?
ಹೇಗೆ ಅಂತ? ಸೊ ನಾನು ಆಗಲೇ ಹೇಳ್ದಂಗೆ ಕಂಜನೈಟಲ್ ಆಗಲಿ ನಮ್ಮ ಬಾಡಿಯಲ್ಲಿರುವಂಥ ಮಸಲ್ದು ಕಾಂಪೋಸಿಷನ್ನ ನಾವೇನೂ ಬದಲಾವಣೆ ಮಾಡೋಕ್ಕಾಗಲ್ಲ. ಬಟ್ ನಮ್ಮಲ್ಲಿ ಸ್ವಲ್ಪ ಒಳ್ಳೆಯ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿಕೊಂಡ್ರೆ ಈ ಹರ್ನಿಯಾ ಆಗೋ ಚಾನ್ಸಸ್ನ ನಾವು ತಡೆಗಟ್ಬೋದು. ಒಂದು, ನಮ್ಮ ಬಾಡಿ ವೆಯ್ಟ್ ಮ್ಯಾನೇಜ್ ಮಾಡಬೇಕು. ಒಬೆಸಿಟಿ ಅಂದರೆ ಬೊಜ್ಜು ಜಾಸ್ತಿ ಆಗೋದನ್ನು ಅವಾಯ್ಡ್ ಮಾಡ್ಕೋಬೇಕು. ಕ್ರಾನಿಕ್ ಸ್ಮೋಕಿಂಗ್, ಮುಂಚೆನೇ ಹೇಳ್ದಂಗೆ ಕ್ಯಾನ್ ತುಂಬ ಕೆಮ್ಮಿಗೆ ಕಾರಣ ಆಗಿರ್ಬೋದು, ಅಂಥದನ್ನ ಅವಾಯ್ಡ್ ಮಾಡ್ಕೋಬೋದು. ಅದೇ ಥರ ನಾವು ನಾರಿನಂಶ ಇರೋವಂಥ ಫುಡ್ ಅದನ್ನು ಜಾಸ್ತಿ ತೊಗೊಂಡ್ರೆ ನಮಗೆ ಕಾನ್ಸ್ಟಿಪೇಷನ್ ಬರೋದಿಲ್ಲ. ನಾವು ಜಾಸ್ತಿ ಪ್ರೆಷರ್ ಹಾಕಿ ಮೋಷನ್ ಮಾಡಬೇಕನ್ನೋ ಈಸಿ ಆಗುತ್ತೆ. ಸೊ ಆ ಥರ ಬಂದ್ಬಿಟ್ಟು ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಮಾಡ್ಕೋಬಹುದಾಗಿರೋಂಥ ಇವುಗಳನ್ನು ಫಾಲೋ ಮಾಡಿದ್ರೆ ಹರ್ನಿಯಾ ಚಾನ್ಸಸ್ನ ಸ್ವಲ್ಪ ಕಂಟ್ರೋಲ್ ತಗೋಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹರ್ನಿಯಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದೆ. ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಯಾವ ಮಿಸ್ಟೇಕ್ಸನ್ನು ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹರ್ನಿಯಾದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.